ಏನು ಅಗ ಅಂದ್ರೆ ಪಾಪ, ಅನಗ ಅಂದ್ರೆ ಪಾಪರಹಿತ ಆಗಿ ಉಳಿತಾನ. ಏನು ಪ್ರತಿಯೊಬ್ಬರಿಗೂ ಆನಂದ ಅನುಭವ ಎಲ್ಲಿ ಬರ್ತೈತಿ ನಮ್ಗೆ? ಮನಸ್ಸಿನಾಗ ಆಗೋದಿಲ್ಲ. ಏನು ಮೊಣಕಾಲು ಪಟ್ಟಿಗೆ ತಲೆ ಬುರುಡಿಗೆ ಮ್ಯಾಗ ಬರ್ತೈತೆ ಅನ್ನೋದು ಆನಂದ? ಎಲ್ಲಿ ಅನುಭವ ಬರ್ತೈತಿ ರೀ? ಪ್ರತಿಯೊಬ್ಬರಿಗೂ ಆನಂದದ ಅನುಭೂತಿ ಎಲ್ಲಿ ಆಕೈತಿ? ಮನಸ್ಸಿನಾಗ ಆಕೈತಿ. ಮೊಣಕಾಲು ಪಾಟಿಗೆ ತಲೆ ಬುರುಡಿಗೆ ಬರ್ತೈತೆ. ಡೋಕ್ಯಾಚಿ ಕವಟೆವರ್ ಗುಡಿಗ್ಯಾಚಿ ವಾಟೆವರ್ ಕಾಯಿ ಅಂತಿದ್ರು ಅಂದ್ರೆ ಮರಾಠಿ ಒಳಗಂತ. ಡೋಕ್ಯಾಚಿ ವಾಟೆವರ್ ಗುಡಿಗ್ಯಾಚಿ ಕಾಟೆವರ್ ಮೊಣಕಾಲು ಪಾರ್ಟಿ ತಲೆ ಬುರುಡಿಗೆ ಅನುಭವ ಬರ್ತೈತೆ ಅನ್ನೋದಂತ. ಹಾಂ, ಎಲ್ಲಿ? ಪ್ರತಿಯೊಬ್ಬರು ಅಂತರಂಗದಲ್ಲಿ ಮನಸ್ಸಿಗೆ ಅನುಭವ ಬರುವಂಥದ್ದು. ಯಾಕೆ ನಮಗಿದು ಅನುಭವ ಬರುವಲ್ಲ ಹಂಗಾರ? ಅಂದ್ರೆ ಬಹಿರ್ಮುಖ ವೃತ್ತಿ ಒಳಗೆ ಹೋಗೈತೆ ಮನಸ್ಸು. ಬಹಿರ್ಮುಖ ವೃತ್ತಿದ ನೆನಪು ಇದೆಯಲ್ಲ, ವಿಷಯಗಳ ನೆನಪು, ಇಂದ್ರಿಯಗಳ ಗೋಚರ ಆಗೋ ನೆನಪೆಲ್ಲ ಕೈ ಬಿಟ್ಟಾಗ, ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತೆ. ರೆಡಿ ಇದ್ದದ್ದು ಅದು. ಹೊಸದಾಗಿ ಇದನ್ನು ನೀ ಪಡಿಬೇಕಾಗಿಲ್ಲ. ಇವತ್ತ ಮನೋವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಿಡ. ನೀ ಅದನ್ನು ರೆಡಿ ಇದ್ದದ್ದೈತಿ, ನಿನಗಾಗಿ ಸಿದ್ಧವಾಗಿದೆ ಅಂತಿರಲ್ಲ, ರೆಡಿ ಇದ್ದದ್ದೈತಿ. ಅದನ್ನು ಅನುಭವ ತಗೊಳಕ್ಕಾಗೋದಿಲ್ಲ. ಇದನ್ನು ಬಿಟ್ಟಾಗ ಬರ್ತೈತಿ, ತ್ಯಾಗ ಮಾಡಿದಾಗ. ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿ ಆದಾಗ ಅನುಭವ ಬರ್ತೈತಿ. ಬಹಿರ್ಮುಖ ವೃತ್ತಿ ಒಳಗೆ ಆಸಕ್ತಿ ವೈರಾಗ್ಯ ಹೊಂದವ್ರು ಯಾರದೇ ನಾವು? ಅದನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ. ಬರೀ ಅದ್ರಾಗ ಹಣಿಕಪ್ಪ. ರೂಪದೊಳಗೆ, ಗಾಯನದೊಳಗೆ, ರುಚಿ ಒಳಗೆ, ವಾಸನೆ ಒಳಗೆ, ಸ್ಪರ್ಶದೊಳಗೆ ಬಹಿರ್ಮುಖ ವೃತ್ತಿನ ಅಲ್ಲಿದೆ. ಹೆಂಗೆ ಅನುಭವ ಬರ್ಬೇಕು ಹೇಳಿ ನಾವು? ಇವೆಲ್ಲ ಅನಿತ್ಯದವ, ದುಃಖರೂಪಿ ಅದನ್ನು ವಿಚಾರ ನಮ್ಮಲ್ಲಿ ಜಾಗೃತ ಆಗಿ ಕೂಡ ಅದ್ರ ಮ್ಯಾಗಿನ ವಾಸನ ನಾಶ ಆದಾಗ ಅಂತರ್ಮುಖಿ ಆಕೈತಿ. ಅವಾಗ ಇದರ ಅಭ್ಯಾಸ ಶುರು ಆಕೈತಿ. ಅಥಾತು ಬ್ರಹ್ಮ ಜಿಜ್ಞಾಸ ಅಂದ. ಬ್ರಹ್ಮದ ಅನುಭವ ಅವಾಗ ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕಪ್ಪ. ಇಂದ್ರಿಯಗಳಿಗೆ ಗೋಚರ ಆಗೋದು ಬ್ಯಾಡಿನ್ನ. ಈ ಜಗತ್ತಿನ ಬಗ್ಗೆ ಹೇಳೋದು ಕೇಳೋದು ಬೇಡ. ಸಾಕೆನ್ನ ಇದ್ರದ್ದು ಲಾಭ ಇಲ್ಲ ಇದ್ರಾಗ ಅನ್ನೋದು ಅವಾಗ ಹೊಡಿತೈತಿ. ಅವಾಗ ಮುಮುಕ್ಷತ್ವ ಬರ್ತೈತಿ. ಅವಾಗ ಮುಕ್ತಿ ಇಚ್ಛಾ. ಅವಾಗ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು, ಅದರ ಅಭ್ಯಾಸ ಅದನ್ನು ತಿಳ್ಕೋಬೇಕು, ಅದನ್ನು ಹೊಂದಬೇಕು ಅನ್ನುವಂಥ ಲವಲೌಕ್ಯ ಅವಾಗ ಹೊಡ್ತೈತಿ. ಎಲ್ಲೋ ಬಾವ ಅಂತವ ವಿವೇಕವಂತವ ಈ ವಿಚಾರ ಹೇಳೋ ಬರಿಬೇಕಾದ್ರೆ ನಿನಗೆ ಪುಣ್ಯ ಇದ್ರೆ ಬರ್ತೈತೆ. ಅದು ಮುಕ್ತಿ ಒಲವು ಆಗ್ಬೇಕಂತ ಅಂತರ್ಮುಖ ವೃತ್ತಿ ಒಳಗೆ ಆ ಕಡೆ ಉಳ್ಕೋಬೇಕಪ್ಪ. ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನ ವೈರಾಗ್ಯ ಬರ್ಬೇಕಾತಂದ್ರೆ ಬಹಿರ್ಮುಖ ವೃತ್ತಿ ದೋಷ ದರ್ಶನ ಆಗ್ಬೇಕಲ್ಲ. ವಿಷಯ ದೋಷ ದರ್ಶನ ಯಾರಿಗಾಗೈತಿ ನಮಗೆ? ಇವ ಇವ ನಮಗೆ ಹಿತ ಅನಿಸಾಗುತ್ತವೆ. ಅದಲ್ಲ, ವಿವೇಕ ಇಲ್ಲದಕ್ಕೆ ಇವ ಸುಖರೂಪ ಅನಿಸ್ತವೆ. ನಮ್ಮಲ್ಲಿ ವಿವೇಕ ಜಾಗೃತ ಆತಂದ್ರೆ, ವಿಚಾರದ ಬೆಳಕಿತ್ತಂದ್ರೆ ಇವೆಲ್ಲ ದೋಷದವ ಅನ್ನೋದು ಹೊಳಿತಿತ್ತವ. ಅದ್ರಾಗ ಅನಾಸಕ್ತಿ ಉಂಟಾಗ ಸ್ವಾಭಾವಿಕವಾಗಿ ದೋಷವನ್ನು ಕಂಡಾಗ ಬರ್ತೈತೆ ಅದು. ವೈರಾಗ್ಯ ಅಥವಾ ಅನಾಸಕ್ತಿ ಬರ್ಬೇಕಾತಂದ್ರೆ ಎಲ್ಲದ್ರ ಬಗ್ಗೆ ಉದಾಸೀನ ಭಾವ ಬರ್ಬೇಕಾತಂದ್ರೆ ಧರ್ಮಂದು ಜಗತ್ತಿನ ವ್ಯವಹಾರ ಎಲ್ಲ ಉದಾಸೀನ ಆಗ್ಬೇಕಾರ ಅವ್ರಿಗೆ ಅದರಾಗ ಎಲ್ಲ ಹಕೀಕತೆ ಗೊತ್ತಾಗಿತ್ತು. ಅದ್ರದ್ದು ನೋಡಿ, ಋಷಿಮುನಿಗಳೆಲ್ಲ ಇದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದೆ. ಹೇಳಷ್ಟು ಅದರ ಆಸಕ್ತಿ ಇಲ್ಲ. ನಮ್ಗೆ ಅದು ಆಸಕ್ತಿ ಇದ್ದಂಥ ಬುದ್ಧಿಗೆ ಇದು ಅನುಭವಕ್ಕೆ ಬರ್ಬೇಕು. ಹೆಂಗೆ ಬಳೆದಾಗ ಆಸಕ್ತಿ ಇದ್ದವಂಗೆ ಏನು ತಿಳಿಯೋದಕ್ಕಿತ್ತು? ಪೂರ್ಣ ಅದರ ಹಕ್ಕಿಕತೆ ಗೊತ್ತದ. ಗೊತ್ತಿಲ್ಲ, ನಾವು ಫಸಿಗೆ ಬೀಳ್ತೀವಿ ಮತ್ತೆ ಅದಕ್ಕೆ. ಯುವ ಸುಖರೂಪ ಅಂತ. ಯಾಕೆ ಅಂಥ ವಾತಾವರಣನ ಐತಿ ನಮ್ಗೆ ನೆನಪಿಗೆ ತಂದು ಕೊಡೋರು. ದೋಷವನ್ನು ದರ್ಶನವನ್ನು ಮಾಡಿ ಕೊಡೋರು ಯಾರದಾರ? ಮನೆಯ ತಂದೆ ತಾಯಿಗಳು ಇಲ್ಲ, ಸುತ್ತಮುತ್ತಲಿನ ವಾತಾವರಣನೂ ಇಲ್ಲ, ಮತ್ತು ಸ್ವತಃ ನಿನಗೂ ವಿಚಾರ ಮಾಡುವಂಥ ಸಾಮರ್ಥ್ಯ ನಿನ್ನಲ್ಲಿ ಕುಂಠಿತ ಆಗಿಬಿಟ್ಟೈತಿ. ಅಂಥ ವಾತಾವರಣದೊಳಗೆ ಹುಟ್ಟಿ ಅಂಥ ಮಹಾತ್ಮರ ಸಂಘ ಬಂದಾಗ ಏನಾರ ಇದು ನಿನಗೆ ಹೊಳೆದ್ರೆ ಹೊಳಿಬೇಕೇನಾರ. ಹಿಂದಿನ ಪುಣ್ಯ ಸಂಸ್ಕಾರ ಇದ್ರೆ ಹೊಳೆದ್ರೆ ಹೊಳಿತೀವಿ, ಇಲ್ಲಾಂದ್ರೆ ನೀನು ಅದ ಇದ್ರಾಗ ಹೋಗು. ಕೇಳುವಷ್ಟನ್ಯಾಗ ಅಟ್ಕೂ ಅನಿಸುತ್ತೆ ಮತ್ತು ಅದ್ರಾಗ ಹೋಗೋದನ್ನು. ಇದೇ ನಮ್ಮ ಹಿಂಗಾಗಿತ್ತು. ನಮ್ಮ ಎಲ್ಲ ಜನ್ಮಗಳೆಲ್ಲ ಹಿಂಗೆ ಬಂದವು. ಎಲ್ಲೋ ನಾವು ಕೇಳಿದ್ದನ್ನು ಸ್ವತಃ ವಿಚಾರ ಮಾಡಿದನ್ನು ಖಾತ್ರಿ ಮಾಡ್ಕೋಬೇಕನ್ನ ನಾವು ವಿಚಾರ ಮಾಡೋದಲ್ಲ. ಬರೀ ಅವ್ರು ಹೇಳಿದ್ದಕ್ಕೆ ಹೌದು ಅಲ್ಲೋ ಇದು ಅನ್ನೋದು ನಾವು ಖಾತ್ರಿ ಆಗ್ಬೇಕಲ್ಲ. ಅದನ್ನು ಕೇಳಿದ್ದನ್ನು ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಿ ಅನುಭವಕ್ಕೆ ತೊಗೊಂಡಾಗ ಅದು ಖಾತ್ರಿ ಆಕೈತಿ. ಖಾತ್ರಿ ಆಗದ ಹೊರತು ನಾವು
ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕಾಗೋದು. ಸ್ವತಃ ನಾವು ಅದನ್ನು ಸ್ವಂತ ಪ್ರಜ್ಞೆ ಬೇಕು, ನಮಗೆ ಜಾಗೃತ ಆಗ್ಬೇಕು ನಮ್ಮಲ್ಲಿ. ಇದು ನಿತ್ಯ ಐತು, ಇದು ಅನಿತ್ಯ ಐತು, ಇದು ಹಿತ ಆಯಿತು, ಇದು ಅಹಿತ ಐತು ಅನ್ನುವಂಥ ವಿಚಾರ ನಮ್ಮಲ್ಲಿ ಸ್ವಂತ ಜಾಗೃತ ಆಗ್ಬೇಕು. ಹಂಗೆ ಅದಕ್ಕೆ ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗ ಎಷ್ಟು ಹೇಳಿದ್ರು ಎಷ್ಟು ಓದಿದ್ರು ಅದನ್ನು ಹೊಂದಾಕಾಗೋದಿಲ್ಲ. ಸ್ವತಃ ನಾವು ಅದಕ್ಕೆ ಪ್ರಯತ್ನ ಮಾಡ್ಬೇಕಂತ. ಇನ್ನೊಬ್ರು ಕಲಿಸೋರು ಎಲ್ಲಿ ಮಟ್ಟ ಕಲಿಸ್ತಾರೆ? ಕ್ರಮ ಎಲ್ಲಿ ಮಟ್ಟ ಐತೆ ಅಲ್ಲಿ ಮಟ್ಟ ಕಲಿಸ್ತಾರೋ. ಈಸು ಕ್ರಮ ಎಲ್ಲಿ ಮಟ್ಟ ಐತೆ ಅಲ್ಲಿ ಮಟ್ಟ ಕಲಿಸ್ತಾರೋ. ನೀನ ಅದ್ರಾಗ ನೀರಾಗ ಧೈರ್ಯ ಮಾಡಿ ಮಾಡ್ಬೇಕಿಲ್ಲ, ಕೈ ಕಾಲು ಬಡಿದು. ಬರೇ ಬಾಯಿಲೆ ಹೊರಗೆ ನಿಂತು ನೀರಾಗ ಇಳುಲಿ ಹಂಗೆ ಪುಸ್ತಕದಾಗ ಬರೋದು ಓದಿರ ಕೇಳಿರ ಬರ್ತೈತೆ. ನೀರಾಗ ಹೋಗೋದ್ರೆ ಕೈ ಕಾಲು ಮುಣಿಗೋಕಿ. ಹೌದಿಲ್ಲ? ಹಂಗೆ ಸ್ವತಃ ಧೈರ್ಯ ಬೇಕಿದಕ್ಕೆ ನಾವು. ಹಂಗೆ ಇರ್ಬೇಕಿಲ್ಲೇ ಹಚ್ಕೊಳ್ದಂಗೆ ಇದನ್ನು. ವ್ಯವಹಾರದೊಳಗೆ ಹಚ್ಕೊಳ್ದಂಗೆ ಹೆಂಗೆ ಇದ್ರು ಮಹಾತ್ಮರು ಅದನ್ನು ನೋಡ್ಕೊ. ಅಂಥ ಪ್ರಸಂಗದೊಳಗೆ ಅವ್ರ ವರ್ತನ ಹೆಂಗೆ ಮಾಡಿದ್ರು ಅವರು. ಈಸಬೇಕು ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗೆ ಅಂದಾರ. ಎಲ್ಲ ಭೋಗ ವಸ್ತುಗಳ ಮಧ್ಯದಲ್ಲಿದ್ದರೂ ಹಚ್ಕೊಳ್ದಂಗೆ ಹೆಂಗಿದ್ರು ಅವರು. ನೋಡ್ರಿ ನೀವು ಋಷಿಮುನಿಗಳ ಜೀವನ ಹೆಂಗಿತ್ತು. ಅವರಲ್ಲಿ ವಿವೇಕ ಜಾಗೃತಿ ಇತ್ತು. ಪ್ರಾರಬ್ಧಕ್ಕನುಸಾರವಾಗಿ ಏನು ಬೇಕಾದಾದರೂ ಅದನ್ನು ಹಚ್ಕೊಳ್ಳಿಲ್ಲ ಅವರು. ಅನುಕೂಲ ಆದಾಗ ಹಿಗ್ಗಲಿಲ್ಲ, ಪ್ರತಿಕೂಲ ಆದಾಗ ಕುಗ್ಗಲಿಲ್ಲ. ಒಮ್ಮೆ ಅನುಕೂಲ ಒಮ್ಮೆ ಪ್ರತಿಕೂಲ ಮಾಡಿದ ಕರ್ಮ ಹೆಂಗಿರ್ತೈತೆ ಹೆಂಗೆ ಬರ್ತಿರ್ತೈತೆ. ಒಂದ ನಮೂನೆ ಇರುವುದಿಲ್ಲ ನಮ್ಗೆ ಯಾವಾಗಲೂ. ಯಾಕೆ ಕರ್ಮ ಒಂದ ನಮೂನೆ ಇಲ್ಲ. ಅದಕ್ಕೆ ಅನುಗುಣವಾಗಿ ಸುಖ ದುಃಖಗಳು ಒಮ್ಮೆ ಅನುಕೂಲ ಪ್ರತಿಕೂಲಗಳು ಹಾಕಿರ್ತಾವೆ. ನಮ್ಗೆ ಯಾವಾಗಲೂ ಅನುಕೂಲ ಇರ್ಬೇಕಲ್ಲ, ಪ್ರಾರಬ್ಧ ಹಂಗಿರ್ಬೇಕಲ್ಲ. ಮಾಡಿದ ಕರ್ಮ ಒಂದ ನಮೂನೆ ಮಾಡಿ ಬಿಟ್ಟಿರ್ತೀಯ ಅಲ್ಲಿ. ಯಾವಾಗಲೂ ಅನುಕೂಲ ಐತೆ, ನೀ ಯಾವಾಗಲೂ ಇನ್ನೊಬ್ಬರಿಗೆ ಹಿತ ಮಾಡಿದ್ರೆ ಅದು ಯಾವಾಗಲೂ ಇರ್ತೈತೆ ನಿನಗೆ. ಪ್ರತಿಕೂಲ ಮಾಡಿತ್ತಂದ್ರೆ ಬಂದ್ಬಿಡ್ತೈತಿ. ನಮಗೇನೋ ತೊಂದರೆ ಕೊಡತ್ತಾರೆ ಮಾಡಿ ಅಲ್ಲ, ಮತ್ತು ಅದು ಮತ್ತೆ ಮಾಡಿದ್ದು ಬರತೈತಿ. ನೀ ಏನು ಮಾಡಿರ್ತಿ ಅದನ್ನು ಅನುಭವಿಸಬೇಕಾಗತ್ತೆ. ಈಗಿನ ಜೀವನ ಏನೈತಿಲ್ಲ, ಹಿಂದೆ ಮಾಡಿದ ಕರ್ಮ ನಾವು ಅನುಭವಿಸಕ್ಕೆ ಬಂದೈತಿ. ಚಲೋದು ಮಾಡಿದ್ರೆ ಚಲೋದಿರ್ತೈತಿ, ಕೆಟ್ಟ ಮಾಡಿದ್ರೆ ಕೆಟ್ಟ ಇರ್ತೈತಿ. ಯಾಕೆ ಹಿಂಗೆ ಆಕೈತಿ ನಮ್ದು? ಮಾಡಿದ ಕರ್ಮಕ್ಕನುಸಾರವಾಗಿ ಅದು ಹೆಚ್ಚು ಕಡಿಮೆ ಯಾಕಿರ್ತೈತಿ. ಅನುಕೂಲ ಪ್ರತಿಕೂಲಗಳು ನಾವ ಕಾರಣ ಅದಕ್ಕೆ. ಇನ್ನೊಬ್ಬರ ಮ್ಯಾಗ ಹೊರ ಸುಡ ಅವ್ರು ಹಂಗೆ ಮಾಡಿದ್ರು ಇವ್ರು ಹೆಂಗೆ ಮಾಡಿದ್ರು, ನಿನ್ನ ಕರ್ಮ ಹಂಗೆ ಮಾಡಕ್ಕಸ್ತದೆ. ಇದನ್ನು ಗಟ್ಟಿಯಾಗಿ ತಿಳ್ಕೊಂಡು ನಂಬಿಗಿಡು. ಮಹಾತ್ಮರು ಹೇಳಿದ ಮಾತಿನಲ್ಲಿ ನಂಬು. ನೀ ಮಾಡಿದ ಕರ್ಮ ಹೆಂಗೈತಿ ಹಂಗೆ ಈಗಿನ ಜೀವನದ ವ್ಯವಹಾರ ನಡೆದದ್ದು. ಮುಂದಿನ ಜನ್ಮದಂದ್ರೆ ಈಗ ಮಾಡಿದ ಕರ್ಮಕ್ಕನುಸಾರವಾಗಿ ಮುಂದಿನ ಜನ್ಮದಾಗ ನಡಿ ಪ್ರಾರಬ್ಧ ಪ್ರಕಾರ. ಈಗ ಮಾಡಿದ್ದು ಮುಂದೆ ಬರ್ತೈತಿ. ಈಗ ಹಿಂದೆ ಮಾಡಿದ್ದು ಉಣ್ಣಾಕತ್ತಿದ್ದೆ ಬಾಕಿ, ಹಿಂದಿನ ಸಾಲ ತೀರ್ಸಾಕತ್ತೀವಿ ನಾವು. ತೀರ್ಸ್ಕೊಂತಾನೆ ಮತ್ತೆ ಕರ್ಮಗಳನ್ನು ಮಾಡ್ತೀವಿ, ಅದು ಮುಂದೆ ಜಮಾ ಆಕೈತಿ. ಮುಂದಿನ ಜನ್ಮಕ್ಕೆ ಕಾರಣೀಭೂತ ಆಕೈತಿ. ಕರ್ಮ ಸಂಚಯವನ್ನು ಮಾಡಿ ಅದಕ್ಕೆ ಜ್ಞಾನ ಮಾಡ್ಕೊಂಡಿದ್ದೆ ಅಂದ್ರೆ ಕರ್ಮ ಸಂಚಯ ಬದಲಾಗಿ ಕರ್ಮದ ಇದ್ರಾಗ ಕಾಲು ಕಡೆ ಬದಲಾಗಿ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡಿದ್ದೆ ಅಂದ್ರೆ ನಿನಗೆ ಮುಂದೆ ಯಾಕ್ರಿ ಬರತ್ತಿದ್ದಿಲ್ಲವು. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಿಗಳ ಮುಖಾಂತರ ಅದ್ರಾಗ ತೊಡಗಿದ್ದೆ ಅಂದರೆ, ಅಭ್ಯಾಸದೊಳಗೆ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸದ ತೊಡಗಿದ್ದೆ ಅಂದರೆ ಇವೆಲ್ಲ ವ್ಯರ್ಥಪಾನ ಮಾಡೋದು ಅಂತ ಉಳಿದೈತೆ ನಿನಗೆ. ಉಳಿದಿಲ್ಲವು. ಯಾವ ಜನ್ಮದಾಗ ಪ್ರಯತ್ನ ಮಾಡಿದ್ರು ಗಂಟು ಗದಡಿ ಉಳಿದಿಲ್ಲ. ಮಾಡಿದ ಬೆನ್ನು ಹತ್ತವು ಆಗಿಂದಾಗ ಅವು ಫಲ ಕೊಟ್ಟು ಹೋಗಿಬಿಡ್ತಾವೆ. ಅನಿತ್ಯವಾದದ್ದು ಅದಾವು. ಯಾವುದೇ ಕರ್ಮದ ಫಲ, ಪುಣ್ಯಕರ್ಮ ಆಗಲಿ ಪಾಪದ ಫಲ ಆಗಲಿ, ಅವು ಅನಿತ್ಯನ ಅದಾವು, ನಿತ್ಯವಾದದ್ದಲ್ಲ. ಯಾವಾಗಲೂ ಸುಖದಿಂದ ಇರ್ಬೇಕನ್ನೋಂಗಿದ್ದು ನೀ ಜ್ಞಾನವನ್ನು ಹೊಂದಬೇಕು. ಸುಖ ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕು ಅಂದ್ರೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಬೇಕು. ಅವನ ಮನುಷ್ಯನ ಜನ್ಮಕ್ಕೆ ಬಂದವ. ಮನುಷ್ಯನ ಜನ್ಮದ ಕೆಲಸ ಇದು. ದ್ವಂದ್ವ ಸುಖ ದುಃಖದ ದ್ವಂದ್ವದಿಂದ ಅವ ಪಾರಾದವ. ಇಲ್ಲ ಅಂದ್ರೆ ಮತ್ತು ಈ ಗದ್ದಲ ಬಿದ್ದು ಒದ್ದಾಡವನು. ಯಾವಾಗಪ್ಪ ಇದರಿಂದ ನೀ ಪಾರಾಗೋದು? ಕರ್ಮಜಾಲದಿಂದ ಮುಕ್ತ ಆಗುವುದು ಯಾವಾಗ? ಚಲೋದು ಕೆಡಕು ಮಾಡ್ಕೊಂತ ಹಂಗೆ ತಿರ್ಗವ. ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕುಡಿತು ನಿನ್ನ ನಿಜವನ್ನು ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ ಅಂತ. ಯಾವಾಗಪ್ಪ ನೀ ಅದನ್ನು ಬಿಟ್ಟು ಕುಂಡ್ರೋದು, ನಿನ್ನ ಕಡೆಲಾಕ್ ಕೊಡೋದು? ಬರೇ ಕರ್ಮದ ಕಾರಣ ಅದನ್ನು ಮಾಡ್ಬೇಕಪ್ಪ, ಏನು ಮಾಡ್ಬೇಕಪ್ಪ, ಏನು ಅದನ್ನ ಕೇಳ್ತು, ಏನು ಮಾಡ್ಬೇಕಪ್ಪ? ಮಾಡಿದ್ದ ಮಾಡ್ಬೇಕಪ್ಪ, ಹೌದಿಲ್ಲ? ಮತ್ತೇನು ಹೊಸದು ಏನು ಮಾಡೋದು? ಅದನ್ನ ಅಲ್ಲ ಮಾಡೋದು.
ಅವ ಇಂದ್ರಿಯಗಳು ಅವ ವಿಷಯ ವಸ್ತು. ಅದೇ ವ್ಯಾಪಾರನ ಮಾಡೋದು ಮುಂಜಾನೆ ಸಂಜೆ ಮಟ್ಟ. ಹೊಸದೇನು ಮಾಡಿದ್ದೀಪ್ಪ ನೀನು? ಏನು ಲಾಭ ಮಾಡ್ಕೊಂಡಿದ್ರಾಗ? ಅದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರಿ ಹೇಳ್ರಿ. ವಿಷಯದಿಂದ ಸಂಪರ್ಕ ಹೋಗೋದು ವ್ಯವಸಾಯನ ಮಾಡತ್ತೇವೆ ನಾವು. ಅದಕ್ಕೆ ಅನುಕೂಲ ಆಗುವಂಥದ್ದು. ಉಣ್ಣಾಕ ತಿನ್ನಾಕ ಬೇಕಲ್ಪ, ಹೌದಿಲ್ಲ? ಬೇಕಲ್ಪ, ಎಲ್ಲ ನೋಡಾಕ ಉಣ್ಣಾಕ ಉಡಾಕ ಬೇಕಲ್ಲ. ಎಲ್ಲ ಇಂದ್ರಿಯಗಳು ಮಜಾ ಮಾಡಾಕ ಬೇಕಲ್ಪ ಅಂತ. ಅದಕ್ಕಾಗಿ ತೇಗಬೇಕಾಗಿದೆ. ಅದು ಉಳ್ದೈತೆ ಅನ್ನೋ ಇಷ್ಟೆಲ್ಲ ದುಡಿದು ಗಳಿಸಿ ಅದ ಸಂಪರ್ಕ ಹೋಗ ಮಾಡಿ ಏನು ಉಳ್ದೈತೆ ಹೇಳ್ರಿ? ಎಲ್ಲ ಗುಡ್ಡ ಕಲ್ಲು ಹೊತ್ತಂಗ ಅಂದ ಏನೂ ಉಳಿದಿಲ್ಲ. ಅದಕ್ಕಾಗಿ ದುಡಿಯೋದೆಲ್ಲ ವ್ಯರ್ಥ ಶ್ರಮ ಅಂತ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಮಾಡಿದ ಪ್ರಯತ್ನ ಇತ್ತಂದ್ರೆ ಎಂದೂ ಅದು ನಿಷ್ಫಲ ಹಾಕಿದ್ದಿಲ್ಲ, ವ್ಯರ್ಥ ಹಾಕಿದ್ದಿಲ್ಲಲ್ಲೋ. ಇದಕ್ಕಾಗಿ ಮಾಡಿದ ಕರ್ಮಕ್ಕನುಸಾರ ಕರ್ಮ ಸಂಬಂಧ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥ. ಜ್ಞಾನಕ್ಕಾಗಿ ಪ್ರಯತ್ನ ಮಾಡಿದರೆ ಹೆಂಗಾಕಿತ್ತು? ಜ್ಞಾನ ಪ್ರಯತ್ನ ಮಾಡ್ಬೇಕಾದ್ರೆ ವಿಷಯದ ಮ್ಯಾಗಿನ ದೋಷ ದರ್ಶನ ಆಗ್ಬೇಕು. ನಾವು ವಿಷಯ ದೋಷ ದರ್ಶನ ಆದಾಗ ಅದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಬೇಡಪ್ಪ, ಇನ್ನು ಎಷ್ಟು ಜನ್ಮ ಇದ್ರಾಗ ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿದ್ರು ಸುಖ ಇಲ್ಲ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅಂಥವ್ರ ಸಂಘ ನಮಗೆ ಬೇಕು. ಅಂಥ ಜಾಗೃತ ಆದವ್ರ ಸಂಘ ಮಾಡಿದಾಗ ನಮ್ಮಲ್ಲಿ ಅದು ನಿರಂತರ ಮಾಡಿದಾಗ ಶ್ರದ್ಧೆ ಇದ್ರೆ ಅವ್ರು ಹೇಳಿದ ಮಾತಿನಲ್ಲಿ ನಮ್ಮಲ್ಲಿ ಅದು ಜಾಗೃತ. ಏನು ಯಾರು ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೈತಿ ಅವ್ರಿಗೆ ಅದು ಹೊಳಿತೈತಿ, ಜಾಗೃತ ಆಕೈತಿ ವಿವೇಕ ಅವರಲ್ಲಿ. ಅವ್ರಿಗೆ ಇದು ದೋಷ ದರ್ಶನ ಆಕೈತಿ. ಏನು ನಮ್ಮ ಕೈ ಒಳಗೈತೆ ಗುರು ಕೃಪಾನು. ಯಾಕ್ರಿ? ನಾವು ಅದ್ರ ಕಡೆ ಲಕ್ ಕೊಟ್ಟು ಅದನ್ನು ಅನುಭವ ತೊಗೊಂಡಾಗ ಗುರು ಕೃಪಾ ಆಕೈತಿ. ತಾನಾಗೆ ಆಕೈತೆ ಅದು. ನೀ ಅಂತ ಒಂದು ಪ್ರಯತ್ನದೊಳಗೆ ತೊಡಬೇಕಲ್ಲ, ತೊಡಗೋಗಿಲ್ಲ, ಹಂಗ ಗುರು ಕೃಪಾ ಆಗಿಲ್ಲ. ತಾನಾಗೆ ಪ್ರಯತ್ನ ಮಾಡಿದವಾಗೈತಿ. ಅದಕ್ಕಾಗಿ ಎಲ್ಲ ಕೈ ಬಿಟ್ಟು ಅದಕ್ಕೆ ನಿಂತಿರುವ. ಆದ್ರೆ ಆತೀವ ಆಗದಿದ್ರು ಇಲ್ಲ ಅಂದ. ಪಕ್ಕನೆ ಹೊಳೆದ್ರೆ ಹೊಳೆಯಿತು, ಹೊಳೆಯದಿದ್ರು ಇಲ್ಲ. ಮಾರ್ಗದರ್ಶನ ಹಿಂಗೈತಿ ನೋಡಪ್ಪ. ಇದಕ್ಕೆ ನಿನಗೆ ಬಿಟ್ಟು ವಿಷಯ ಅದು. ಮಾಡ್ಕೋದು ಬಿಡೋದು, ಹೌದಿಲ್ಲ? ನಾವು ಮಾಹಿತಿ ಹೇಳಿದ್ದೈತಿ. ಮಾಹಿತಿಗೆ ಅನುಸಾರವಾಗಿ ಊರಿಗೆ ಹೋಗೋ ದಾರಿ ತೋರಿಸ್ತಾರೆ. ಹೋಗೋದು ಬಿಡೋದು ನಿನ್ನ ಕೆಲಸ, ನಿನ್ನ ಇಚ್ಛಾ, ಆಪ್ಕ ಇಚ್ಛಾ ಅಂತ, ಹೌದಿಲ್ಲ? ನಮ್ಮ ಕೈಯೊಳಗೈತಲ್ಲ. ಏನು ಅದನ್ನು ಮಾಡ್ಕೊ. ನೀವು ಮಾಡ್ಕೊಂಡು ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ದಾರಿ ಹಿಡಿದು ಊರು ಮುಟ್ತಿ. ಇಲ್ಲಾಂದ್ರೆ ಅಡವಿ ಪಾಲಕ್ಕಿ ನೋಡಿ. ಪ್ರತಿಯೊಬ್ಬ ಮಾನವನಿಗೆ ಅದನ್ನು ಮಾಡ್ಕೊಳಿಕ್ಕೆ ಬರ್ತೈತಿ. ನಿಜವನ್ನು ತಿಳ್ಕೊಂಡು ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಇದು ಅವಕಾಶ ಐತಿ. ನಮ್ಮೆಂಥವ್ರಿಗೆ ಎಂದಾದಿತ್ತು ಅಂತ ನೀವು ನಿರಾಶೆ ಆಗಕ್ಕೆ ಬೇಕಾದಂಥ ಪಾಪಿ ದುಷ್ಟದನಂದ್ರು ಅವನಲ್ಲಿ ಇದ್ರ ಕಡೆ ಲಕ್ ಕೊಟ್ಟರೆ ಪರಿವರ್ತನೆ ಆಗೇ ತೀರ್ತೈತೆ. ಮನಸ್ಸು ಕೊಟ್ಟು ಕೇಳು, ಅದನ್ನು ಚೆಂದಾಗಿ ಕೇಳು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಿನ್ನನ್ನು ಕುರಿತು, ಆತ್ಮನನ್ನು ಕುರಿತು ಅಂದಾಗ ಇದು ಅನುಭವ ಬರ್ತದೆ. ನಾವು ಹೊರಗಿನ ತೋರಿಕೆ ಲಕ್ಷಣ ಅದನ್ನು ಹೇಳೋದು ಕೇಳೋದು ಅಭ್ಯಾಸ ಮಾಡುತ್ತೆ. ಅದ ಬಿಟ್ಟು ಏನಾಯ್ತಪ್ಪ ಅಂತ ಇಂದ್ರಿಯಗಳಿಗೆ ಗೋಚರ ಆಗೋದ್ರ ಕಡೆನೇ ಲಕ್ಷ್ಯ ಐತಿ. ಮನಸ್ಸಿಗೆ ಗೋಚರ ಆಗೋದ್ರ ಕಡೆ ಲಕ್ಷ್ಯ ಐತಿ. ಅವನ್ನೆಲ್ಲ ಬಂದ್ ಮಾಡೋ ಮನೋವೃತ್ತಿ, ಇಂದ್ರಿಯಗಳ ವೃತ್ತಿ ಎಲ್ಲ ಅಡಗಿದಾಗ ಅಂತರ್ಮುಖ ವೃತ್ತಿ ಒಳಗೆ ಇದು ಅನುಭವ ಬರ್ತದೆ. ಏನು ಮನಸ್ಸು ಅಂತರ್ಮುಖಿ ಆದಾಗ ಬಹಿರ್ ವ್ಯಾಪಾರ ಎಲ್ಲ ಬಂದಾಗಿರ್ತೈತಿ. ನಡೆದಿಲ್ಲ ಅಲ್ಲಿ, ಏನು ನೋಡುವುದಿಲ್ಲ, ಕೇಳುವುದಿಲ್ಲ, ಮೋಜು ನೋಡುವುದಿಲ್ಲ. ಅವಾಗ ನಿದ್ದೆ ಒಳಗೆ ತಿಳಿಯಲೇ ಇರ್ತೈತಿ. ಅವಾಗ ಆರಾಮ ಅನುಭವ ಬರ್ತೈತಿ. ಮಬ್ಬಿನ ಒಳಗೆ ಮಬ್ಬಿನ ಆನಂದ ತಿಳಿದು ಆರಾಮ ಇರೋದು. ಏನು ವೃತ್ತಿ ಸತ್ವ ಪ್ರಧಾನವಾಗಿ ಇರಬೇಕು ಅಂದಾಗ ಅದು ಅನುಭವ ಬರ್ತೈತಿ. ಅರಿವಿನ ಮೂಲಕ ಆನಂದದ ಅನುಭವ. ತಮೋ ಪ್ರಧಾನ ಆಗಿಲ್ಲ. ಅಜ್ಞಾನದ ಮೂಲಕ ಆರಾಮ ಇರೋದಲ್ಲ, ಅರಿವಿನ ಮೂಲಕ, ಜ್ಞಾನದ ಮೂಲಕ ನಾವು ಆನಂದದ ಭಾವದೊಳಗಿರ್ಬೇಕು. ಏನು ಎಳ್ಳಷ್ಟು ತಮೋ ಗುಣಗಳ ಅಂಶ ಉಳಿಬಾರ್ದು ನನಗೆ. ಅಜ್ಞಾನ ಆವರಣ ಎಲ್ಲ ಹೋಗು. ಏನು
ಪೂರ್ಣ ಅಜ್ಞಾನ ಆವರಣ ಭಂಗ ಕೇವಲ ಜ್ಞಾನ ಸ್ಥಿತಿ ಒಳಗೆ ಉಳ್ಕೊಂಡಾಗ ಇದು ಅನುಭವ ಪ್ರತಿಯೊಬ್ಬರಿಗೆ ಆಕೈತಿ. ಅದಕ್ಕಾಗಿ ಪ್ರಯತ್ನ ಮಾಡಿರಾಕೈತಿ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ತಾನಾಗಿ ಆಗೋದು ಅಲ್ಲಿ ಅದು ಏನು ಪ್ರಾರಬ್ಧ ಇದ್ದಂಗೆ ಆಗಲಿ ಅಂತಂದ್ರೆ ಆಗೋದು. ಹೌದು, ಈಗ ಪ್ರಯತ್ನ ಬೇಕಾಕೈತಿ. ಹಿಂದಿನ ಪ್ರಯತ್ನಕ್ಕೆ ಈಗ ಪ್ರಾರಬ್ಧ ಅಂತ ಅನ್ನೋದು. ಪ್ರಾರಬ್ಧ ಅಂದ್ರೆ ಏನು? ಹಿಂದಿನ ಪ್ರಯತ್ನನ ಪ್ರಾರಬ್ಧ ಏನು. ಈಗ ಅದನ್ನು ಮತ್ತೆ ಪ್ರಾರಬ್ಧ ಅನುಕೂಲ ಆಕೈತಿ, ಪ್ರಯತ್ನ ಮಾಡ್ಬೇಕೀಗ. ಅದನ್ನು ಅನುಕೂಲ ಅದನ್ನು ಲಾಭ ತಗೋಬೇಕಿಲ್ಲ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡಿ. ಯಾರು ಅದನ್ನು ಅನುಕೂಲ ಆಗಿರ್ತೈತಿ? ಪ್ರತಿಯೊಬ್ಬರು ಮಾನವನಿಗೆಲ್ಲ ಅಂತ ಒಂದು ವಾತಾವರಣ, ಅಂತ ಅವ್ರ ಸಂಘ ಅನುಕೂಲ ಆಗೈತಿಲ್ಲ. ಯಾಕೆ ಅದನ್ನು ಲಾಭ ಮಾಡ್ಕೊಳ್ಳಿಲ್ಲ? ಮತ್ತು ಇದ್ರ ಬೆನ್ನ ಹತ್ತಿದೆ ಅಂದ್ರೆ ಅನುಭವಿಸಿ ಯಾರೇನು ಮಾಡೋದು? ಮತ್ತು ಹೇಳ ಮಗ ಉಣದಂತ. ಎಷ್ಟು ಹೇಳಿದ್ದು ಕೇಳಿದ್ದು ಆಗಿತ್ತಿಲ್ಲ, ಎಷ್ಟು ಎಚ್ಚರಗೊಳಿಸಿರ್ತಾರೆ ನಿನಗೆ. ಯಾಕೆ ಮತ್ತು ಇದ್ರಾಗ ಬಿದ್ದಿ? ಬಿದ್ದು ಒದ್ದಾಡಕತ್ತಿ ನೀನು. ಇದರಿಂದ ಕಡೆಕಾಗುವುದು ಯಾವಾಗ? ನೀನು ವಿಷಯದ ವ್ಯಾಮೋಹದಿಂದ ಕಡೆಕಾಗುವುದು ಯಾವಾಗ? ಅಂತ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ನಿತ್ಯ ಶ್ರವಣ ಮನ ನಿಧಿ ಸತ್ಸಂಗ ಬೇಕು ನಮ್ಗೆ. ನಿರಂತರ ಸತ್ಸಂಗದೊಳಗಿರುವುದರಿಂದ. ಯಾಕೆ ನಿರಂತರ ಬೇಕು ಅಂದ್ರೆ ನಾವು ಆ ವಾಸನೆಗಳು ಅವೆಲ್ಲ ಬೇರು ಬಿಟ್ಬಿಟ್ಟಾವ. ಸಟಕ್ನ ಹೇಳಿದ ಕ್ಷಣ ಕೇಳಿದ ಕ್ಷಣ ಹೋಗೋದಿಲ್ಲ ಅವು. ಈಗ ಕೇಳ್ಕೊಂತ ಅವರ ಮ್ಯಾಗಿನ ವ್ಯಾಮೋಹ ಕಡಿಮೆ ಅಂತ ಕ್ರಮೇಣ ಅಭ್ಯಾಸಗತ ಆದಾಗ ವಿಷಯದ ವ್ಯಾಮೋಹ ಕ್ಷೀಣ ಆಕ್ಕೊಂತ ಹೋಗ್ತೈತಿ. ಆ ವಾಸನೆಗಳ ಕ್ಷೀಣ ಆದಾಗ ನಿನಗೆ ಅಂತಃಕರಣ ಸ್ವಚ್ಛಕತಿ. ಅವಾಗಿದ ಸೂತ್ರ ನಿನಗೆ ಹತ್ತೈತಿ. ಬ್ರಹ್ಮಸೂತ್ರ, ಆನಂದದ ಸೂತ್ರ. ನೀನ ಆನಂದ ಸ್ವರೂಪ ಇದ್ದಿ ಅನ್ನೋದು. ವಿಷಯಗಳ ಮಾಲಿನ್ಯ ಎಲ್ಲ ಹೋದಾಗ ಹತ್ತೈತಿ ಅಂತಃಕರಣ ಪರಿಶುದ್ಧಿ ಆದಾಗ. ಅದಕ್ಕೆ ನಾವು ಅಂತಃಕರಣ ಪರಿಶುದ್ಧಿಗಾಗಿ ಈ ಅಭ್ಯಾಸದಾಗ ಹಿಂಗದೆ ಬಿಟ್ಟು ಬಿಡದೆ ನಮ್ಮ ಹಿರಿಯನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಅನುಭವಿಗಳ ಮುಖಾಂತರ ಅದನ್ನು ಕೇಳಬೇಕಾಗೈತಿ. ಏನು ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಅಂತಃಕರಣ ಪರಿಶುದ್ಧಿಗಾಗಿ ಹಿರಿವಿನ ಬಗ್ಗೆ ಹೇಳೋದು ಕೇಳೋದು ಮಾಡಕತ್ತಾಗ ಅಂತಃಕರಣ ಮಾಲಿನ್ಯ ದೋಷ ಎಲ್ಲ ಕಡಿಮೆ ಕುಂತ ಹೋಗ್ತವೆ. ಮತ್ತು ಅವ್ರ ಸುದ್ದಿ, ಅವ್ರು ಇನ್ನೊಬ್ಬರು ಆ ಸುದ್ದಿ, ಊರು ಸಾವರಿ ವಿಷಯ ಚಿಂತನೆ ಮತ್ತೊಟ್ಟು ಮನಸ್ಸು ಹೊಲಸಕ್ಕೈತಿ. ಅದನ್ನು ಮಾಡಲಿಲ್ಲ ಅವರು. ಮನಸ್ಸು ಹೊಲಸ ಆಗುವಂಥ ವ್ಯವಸಾಯ ಮಾಡಲಿಲ್ಲ ಮಹಾತ್ಮರಾದವರು. ಯಾವಾಗಲೂ ಮನಸ್ಸನ್ನು ಮಾಲಿನ್ಯವನ್ನು ಕಳ್ಕೊಳ್ಳಿಕ್ಕೆ ಬೇಕಾದಂಥ ಉನ್ನತ ವಿಚಾರಗಳನ್ನು ಶ್ರವಣ ಮನನ ನಿಧಿಧ್ಯಾಸನದ ಮುಖಾಂತರ ಅದನ್ನು ಹೊಂದಿದ್ರು ಅವರು ಉನ್ನತ ಸ್ಥಿತಿಯನ್ನು. ನಾವು ಹೀನ ವಿಚಾರಗಳ ಅಂಥ ಜಡಬುದ್ಧಿ ಜಡಸಂಗದಾಗ ತೊಡಗಿ ಅವನು ಗಟ್ಟಿ ಮಾಡಿಕೊಂಡು ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೆ ಏನು ಧರ್ಮಶ್ಯ ತತ್ವ ನಿಹಿತಂ ಗುಹಾಯಾಮ್ ಅಂದರೆ ಅದು ಇಂದ್ರಿಯಾತೀತದ ಧರ್ಮದ ತತ್ವ. ಗೌ ಬಹಳ ಗೂಢವಾದದ್ದು. ಅಣುವಿಗಿಂತ ಅಣು. ಹೌದು. ಅನುಪ್ರವಿಷ್ಟಂ ಗುಹಾಹಿತಂ ಗೌವರಿಷ್ಟಂ ಪುರಾಣಂ ದೇವಂ ಮಧ್ವಧೀರೋ ಹರ್ಷ ಶೋಕ ಜಹಾತಿ. ಎಲ್ಲೋ ಒಬ್ಬ ಧೀರದನ್ನು ಹೊಂದಿ ಸುಖ ದುಃಖಗಳಿಂದ ಒಪ್ಪಾರಕ್ಕನ. ಏನು ಇಂಥ ಒಂದು ಗೌಪ್ಯವಾದದ್ದು, ಗುಹ್ಯವಾದಂಥ ವಿದ್ಯೆ ಇದು. ಗೌಪ್ಯವಾದದ್ದು. ಬೇಕಾದಂಗೆ ಇದನ್ನು ಅನುಭವಕ್ಕೆ ಬರುವಂಗೆ ತಿಳಿಸಿ ಹೇಳಿದರು. ಅನಧಿಕಾರಿಗಳಿಗೆ ತಿಳಿದು ನಿಲ್ಲಿ. ಎಲ್ಲೋ ಒಬ್ಬ ಇದನ್ನು ತಿಳ್ಕೊಂಡು ಅದನ್ನು ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಮೊದಲು ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಮಾಡ್ಕೊರಿ. ಅಂದಾಗ ಇದ್ರ ಕಡೆ ಒಲವು ಆಕೈತಿ ನಿನಗೆ. ಅಂತಃಕರಣ ಸ್ವಚ್ಛ ಆತಂದ್ರೆ ಅಂತಃಕರಣ ಮಲಿನ ಆದ ಕಾರಣ ಈ ಕಡೆ ತಿಳ್ಕೊಬೇಕನ್ನೋ ಮನಸ್ಸು ಆಗೋಲ್ಲ. ಬರೇ ಆ ವಿಷಯಗಳ ವ್ಯವಹಾರದಾಗ ತೊಡಗಬೇಕಂತ. ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಇದ್ರ ಮೇಗಿನ ಆಸಕ್ತಿ ಕಡಿಮೆ ಆಕೈತಿ ನೋಡಿ. ಒಬ್ರಿಗೊಬ್ರು ಪ್ರೀತಿಯಿಂದ ಪ್ರಾಮಾಣಿಕದಿಂದ ನಡ್ಕೊಳಕ್ ಕಲ್ಪುರಿ. ಏನು ಅಂದಾಗಿ ದಾರಿ ಸಿಗ್ತೈತಿ ನಿಮಗೆ.
ನೀ ಇನ್ನೊಬ್ರು ಕೂಡ ವ್ಯವಹಾರ ಮಾಡಿದ್ರೆ ಅವ್ರು ನಿನ್ ಕೂಡ ಮಾಡ್ತಾರೆ. ಹೌದಿಲ್ಲ? ನೀನ ಮಾಡಲಿಲ್ಲ ಅಂದ್ರೆ ಅವ್ರು ಯಾಕೆ ಮಾಡ್ತಾರೆ? ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ಇನ್ನೊಬ್ಬರು ವಸ್ತುಗಳನ್ನು ಕಬಳಿಸಿ ತುಡುಗು ಮಾಡಿದ ಅವರು ನಿನ್ನ ಮಾಡ್ತಾರೆ. ಈಗ ಬಿಟ್ಟಾರೆ ನಿನ್ನ, ಈಗ ನೀನು ನಡಿತೈತಿ ಮಾಡಿದೆ, ಅವ್ರು ನಾಳೆ ಪ್ರಬಲ ಆದಾಗ ನಿನ್ನ ಹಾಕಿಗ ಯಾಕ್ರಿ ನೀ ಸಿಕ್ಕೊಂಡು ಒದ್ದಾಡೋಂಗೆ ಮಾಡ್ತಾರೆ. ಎದಕ್ಕೆ ಬೇಕಾಗಿತ್ತು? ನೀ ಮಾಡಲೇ ನಿನಗೇನೂ ಆಗೋದಿಲ್ಲ, ಯಾರೂ ಏನೂ ಮಾಡಲಾರ. ನೀ ಮಾಡಿದ್ದನ ಬಂದ್ಬಿಡ್ತೈತಿ ನಿನಗೆ. ಆ ರೂಪದಿಂದ ಯಾವ ರೂಪದಿಂದ ಬಂದು ನಿನ್ನ ನಾಶ ಮಾಡ್ತೈತಿ ಮಾಡಿದ ಕರ್ಮ. ಏನು ನಾ ಏನು ಮಾಡಿದ್ ನೋಡಪ್ಪ ಹಿಂದ ಹಿಂಗಾತ, ನಂದ ಅದನ್ನ ಮಾಡಿದ್ದಾನೆ, ಇನ್ನೊಬ್ಬರು ಅವ್ರದ್ದೇನು ತಪ್ಪಲ್ಲ, ನಂದ ಇದು ಅಂತ ಎಲ್ಲೋ ಒಬ್ಬ ಹೊಳೆದ್ರೆ ಹೊಳಿಬೇಕು. ಸುಮ್ಮನೆ ನಿಂತು ಬಿಡೋದು. ಸಿದ್ಧಾರೂಢರು ಹೊಡೆದು ನಾ ಏನೋ ಮಾಡಿತ್ತ ಹಿಂದೆ ಭಾಳ ಮಾಡಿತ್ತಪ್ಪ, ತಲೆ ಮೇಲೆ ಕಾಲು ಮರಿ ಇಟ್ಟು ಹೊಡೆದ್ರು, ಹಿಂದೆ ಏನೋ ಮಾಡೈತಿ ಅಂದಾಗ ಆಗೈತಿ, ಅವ್ರದ್ದೇನು ತಪ್ಪಲ್ಲ ಅಂತ. ಹಿಂಗೆ ಸಿದ್ಧಾರೂಢರು ಹೇಗ್ರಿ ಅವ್ರಿಗೇನು ಮಾಡೋದು ಬೇಡಪ್ಪ, ಅವ್ರಿಗೆ ತೊಂದರೆ ಕೊಡೋದು ಬೇಡ. ನಮ್ಮ ಮಂದಿ ಹೇಳ್ತಾರಪ್ಪ, ಇನ್ನು ಕೋಳಿ ಕೂಗಾಕೈತಿ, ಮಂದಿ ಹೇಳೋ ಟೈಮ್ ಐತಿ, ನಿಮಗೆ ತೊಂದರೆ ಕೊಡ್ತಾರೆ, ಮತ್ತು ನಾಳೆ ಮಾಡುವಂಥ ಪೂಜೆ ಇದನ್ನು ಹೌದಿಲ್ಲ, ದಯವಿಟ್ಟು ನಿಮಗೆ ತೊಂದರೆ ಆಗ್ಬಾರ್ದಪ್ಪ ಅಂತ ಹಿಂಗೆ ಅವ್ರು ಹೇಳಿದ್ರಂತ. ಅವ್ರು ಬಂದ್ರಂದ್ರೆ ಮತ್ತೆ ಇವ್ರನ್ನ ಹೇಗ್ರಿ ಅವ್ರು ನೋಡ್ದಂಗೆ ನೀವು ಹೋಗ್ರಿಪ್ಪ, ಮತ್ತೆ ನಾ ಬರ್ತೇನೆ, ಇದೇ ಜಾಗಕ್ಕೆ ಬಾ ಅಂದ್ರೆ ಇದಕ್ಕೆ ಬರ್ತೇನೆ, ಬರ್ತೆ ಅವಾಗ ಹೊಡಿವಂತ್ರಿ ನೀವು ಮತ್ತೆ ಹಾಕ್ಕೊಂಡು ಹೋಗ್ರಿಪ್ಪ ಅಂತ. ಅಲ್ಲ ಹೆಂಗೆ ಅಂತವ್ರು ಅಂದ್ರೆ ಜ್ಞಾನೋದಯ ಆದ್ರೆ ಹಂಗಾಕೈತಿ. ನಮ್ಮದಪ್ಪ ಇದು ಹಿಂದಿನ ಜನ್ಮದ ಏನೋ ಐತಿ, ಇದು ಸಾಲ, ಅದನ್ನು ತೀರಿಸ್ಬೇಕು ನಾವು ಅಂತ ಗಟ್ಸೇ ತೀರ್ತೈತೆ. ಅದ ಕಾರಣ ಇಲ್ಲಲ್ಲೇ ಕಾರ್ಯ ಗಟ್ಟಿಸೋದಿಲ್ಲ. ಹಿಂಗೆ ಆಗ್ಬೇಕಾರೆ ಹಿಂಗೆ ಕಾರಣ ಏನು ಐತಲ್ಲಿ ಇದ್ದಾಗ ಅವರು ಯಾಕ್ರಿ ಮಾಡ್ಬೇಕಾಗೈತಿ. ಅವ್ರದ್ದೇನು ತಪ್ಪಲ್ಲ, ಅದು ಹಿಂದೆ ಮಾಡಿದ್ದಿದ್ದನ್ನ ಸುಮ್ಮನೆ ಊಟ ಮಾಡಿ ಪ್ರಾರಬ್ಧ ಕರ್ಮ ಉಣ್ಣಾಕ ಬಂದೈತಿ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಣ್ಣರು ಪ್ರಾರಬ್ಧ ಮಾತ್ರ ಬಿಡೋದು ಅಂತ. ಅದನ್ನು ಉಣ್ಣದೆ ಅಂದ್ರೆ ಅವ್ರಿಗೆ ಹತ್ತುದಿಲ್ಲ ಅದು. ಅದ್ರ ನೋಡೋರ ದೃಷ್ಟಿ ಒಳಗಿರ್ತೈತಿ, ಅವ್ರ ದೃಷ್ಟಿ ಒಳಗಿಲ್ಲ. ಇಲ್ಲಿ ನಾವು ಪ್ರಾರಬ್ಧವನ್ನು ಮೀರಿ ನಿಂತವು, ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಗಳನ್ನು ಮೀರಿ ಜ್ಞಾನ ಸ್ಥಿತಿಯನ್ನು ಹೊಂದಿದವರಿಗೆ ಅವಾಗ ಬಾಧೆ ತೋರುವುದಿಲ್ಲ ಅಂತ. ಯಾವ ಬಾಧೆನೂ ಆಗೋದಿಲ್ಲ ಜ್ಞಾನ ಆದ್ಮೇಲೆ. ಅದು ಉಂಡು ತೀರ್ಸು ಪೂರ್ತಕ್ಕಿರ್ತೈತಿ ಪ್ರಾರಬ್ಧ, ಉಂಡೆ ಹೋಗ್ತೈತಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಿಡಿ, ಯಾವ್ದಾರು ಮಾಡೈತಿ ಅದು ಉಂತೈತಿ, ನನಗೇನು ಸಂಬಂಧ ಅನ್ನೋ ತಿಳುವಳಿಕೆ ಅವಾಗ ಜಾಗೃತಿ ಇರ್ತೈತಿ. ಮಾಡಿದ್ದ ಅದು ಉಂತೈತಿ, ನಾ ಏನ ಮಾಡಿದವಲ್ಲ ಉಣ್ಣಲ್ಲ, ಅದಕ್ಕೆ ಜೀವಭಾವ ಅಂತಾರೆ. ಮಾಡವ ಉಣ್ಣವನ ಮಾಡಿದವನ ಜೀವಭಾವ ಅದು ನಾಶ ಆಗಿರ್ತೈತಿ ಅವನು, ಅಂದ್ರೆ ಅವಾಗ ಬಾಧೆ ಆಗೋದಿಲ್ಲ. ಆ ಜೀವಭಾವ ಇದ್ದವಾಗ ಬಾಧೆ ಪಡ್ತಾನ, ಅಯ್ಯೋ ನನಗೆ ಮಾಡಿರ್ಬೇಕಪ್ಪ, ನಾನ ಮಾಡೀನಿ. ನೀ ಮಾಡಿದವನು ಅಲ್ಲ, ನನಗೆ ಮಾಡಿಸ್ಕೊಳ್ಳೋವನು ನೀನಲ್ಲ. ಹೌದಿಲ್ಲ? ಯಾವ್ದಾರು ಮಾಡಿದ್ದಿತ್ತು ಯಾವ್ದಾರು ಹೊಂತಿದ್ದಿತ್ತು ಕೂಡ ನನಗೆ ಸಂಬಂಧ ತಪ್ಪಿಸ್ಕೊಂಡಿರ್ತಾನವ. ಅವಾಗ ಪ್ರಾರಬ್ಧ ಐತೆ ಅಂದ್ರೆ ಸುಧಾ ಅವಾಗ ಇಲ್ಲ, ಅವನ ದೃಷ್ಟಿ ಒಳಗೆ ಅದಿಲ್ಲ. ಯಾವ್ದಾರು ಮಾಡಿದ್ದೆ ನನಗೇನು ಸಂಬಂಧ ಇಲ್ಲ ಬಿಡ, ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ, ಲಿಂಕ್ ತಪ್ಪಿಸ್ಕೊಂಡಿರ್ತಾನ ಜ್ಞಾನಿ. ನಾವು ಅಲ್ಲ ಅದನ್ನ ತಪ್ಪಿಸ್ಕೊಂಡ್ಬಿಟ್ಟಂಗ ಅಲ್ಲ, ಸಂಬಂಧ ನಾ ಅಲ್ಲ, ಯಾರು ಮಾಡಿದ್ದು ಅಂತೈತಿ ನಾ ಅಲ್ಲ, ಅದಲ್ಲ ಅದು ಹೋಗೈತಿ ಅವಾಗ, ನಾ ಅಲ್ಲದ ಅದು ನಾನು ತಿಳ್ಕೊಂಡ ಅವಾಗ ಪ್ರಾರಬ್ಧ. ಯಾಕ್ರಿ ಅದು ನಾವು ತಿಳ್ಕೊಂಡಿಲ್ಲಲ್ಲ, ಜ್ಞಾನಿಗಳದ್ದು ಇಲ್ಲ ಅದು. ಹೌದು, ಸಂಚಿತ ಆಗಾಮಿ ಪ್ರಾರಬ್ಧ ಎಲ್ಲ ಯಾರಿಗೆ ಅಲ್ಲದ್ದನ್ನು ಹಿಡ್ಕೊಂಡವ್ರಿಗೆ, ಅಲ್ಲದ್ದನ್ನು ನಾನಂತ ಕೈ ಬಿಟ್ಟ ಅವಾಗ. ಯಾವ ಕರ್ಮದ ಕಾಟ ನಿಜವನ್ನರಿದ ಯೋಗಿಗೆ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ ಮ್ಯಾಗ ಅವಾಗ ಯಾವ ಕರ್ಮದ ಕಾಟ ಇರ್ತೈತೆ ಅವ. ಹೌದಿಲ್ಲ? ನಿಜವನ್ನು ತಿಳಿಲೇ ಇದ್ದವಾಗ ಹೌದಲ್ಲ, ಇದ ನಾನು ಅಂತ ತಿಳ್ಕೊಂಡ ಅವಾಗ ಕರ್ಮದ ಕಾಟ. ತಿಳಿದ ಮ್ಯಾಗ ಏನು ಬೇಕಾದಾದ್ರೆ ಏನಾಗ ನೋಡೋರ ದೃಷ್ಟಿ ಒಳಗೆ ಅವ ಆಗಿರ್ತಾನ, ಅವನ ದೃಷ್ಟಿಗೆ ಇಲ್ಲೇ ಇಲ್ಲ ಅದು. ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿರ್ತಾನವ, ಸಂಬಂಧ ತಪ್ಪಿಸ್ಕೊಂಡಿರ್ತಾನ, ಸಂಬಂಧ ಹಚ್ಕೊಂಡವ ಬಳಲ್ತಾನ. ಅಯ್ಯೋ ನನಗೆ ಆತಿದ್ವು, ನನಗೆ ಯಾಕೆ ಈಗ ಆತಿದ್ವು, ನಾನು ಇದು ಅಂತ ತಿಳ್ಕೊಂಡವ, ನಾನಂತ ತಿಳ್ಕೊಂಡವಾಗ ಆಗೈತಿ. ನನಗೆ ಅದು ನಾನಂತ ಯಾವಾಗೋ ಬಿಟ್ಟಾನ, ಅದು ನಾನಲ್ಲ ಅಂತ ತಿಳಿದ ಕೈ ಬಿಟ್ಟವಾಗ ಅದ್ರ ಕಾಟ ಎಲ್ಲಿ ಬರ್ತೈತಿ?
ಅನುಭವಿಸ್ಲಿ ಬಿಡ, ಅದನ್ನು ಮಾಡಿದ್ದು ಮುಂದೈತೆ, ಅದು ನನಗೇನು ಸಂಬಂಧ. ಹಾಂ, ತಲೆ ಮೇಲೆ ಕೆಂಡ ಇಟ್ಟರು ನನಗೆ ಸಂಬಂಧ ಇಲ್ಲ ಬಿಡೋದು. ಅನುಭವಿಸು, ಅದನ್ನು ಮಾಡಿದವ ಉಣ್ಣವ ಮಾಡಿದವ ಅಂತಾನು ಅಂತ ಕೇಳ್ಬೋದು. ನಾ ಮಾಡಿನೂ ಇಲ್ಲ ಉಣ್ಣವನೂ ಇಲ್ಲ, ನಾ ಬೇರೆ ಇದ್ದೇನೆ ಅಂತ. ಅದ ಬೇರೆ, ನಾನಾ ಬೇರೆ. ಏನು ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡವಾಗ ಬಾಧೆ ಆಗುವುದಿಲ್ಲ. ಅದಕ್ಕೆ ಮೊದಲು ಅದನ್ನು ಮಾಡ್ಕೊ. ಇದ್ದಕ್ಕಿದ್ದಂಗಿದ್ದಂಥ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೋ, ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ಏನು ಬಿಟ್ಟು ಇದ್ದಕ್ಕಿದ್ದಂಗಿದ್ದದ್ದು ಬಿಟ್ಟು ಬದಲಾಗೋದು ನಾನಂತ ತಿಳ್ಕೊಂಡು ಬಂತೀನಿ ತಪ್ಪು ತಿಳುವಳಿಕೆ ಒಳಗೆ. ಅದಕ್ಕೆ ನಿನಗೆ ಹಿಂಗೆ ಅದರ ಫಲ ಉಣ್ಬೇಕಾಗತ್ತೆ. ಏನು ನಿನ್ನ ನಿಜವನ್ನು ತಿಳಿದ್ರೆ ನಿನಗೆ ಯಾವ ದುಃಖನೂ ಅನ್ನುವಂಥದ್ದು ಬರುವುದೂ ಇಲ್ಲ. ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡ್ತದೆ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಜ್ಞಾನ. ಅಜ್ಞಾನದಿಂದ ಅನ್ಯಥಾ ಜ್ಞಾನ. ಹೌದಲ್ಲ? ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ನೀ ಯಾರಿದ್ದೀನೋ ಸರಿಯಾದ ತಿಳುವಳಿಕೆ ಮಾಡ್ಕೋ. ನೀನಲ್ಲದ ಅನ್ಯಥಾ ಜ್ಞಾನ ಎಲ್ಲ ಹೋಗಿಬಿಡ್ತೈತೆ. ನಾವು ಯಾಕೆ ದುಃಖ ಪಡ್ಲಿಕ್ಕೈತೇವೆ ಅಂದ್ರೆ ಅನ್ಯಥಾ ತಿಳುವಳಿಕೆಯಿಂದ. ಅದಕ್ಕೆ ಏನು ಕಾರಣ ಅಂದ್ರೆ ನಮ್ಮನ್ನು ನಾವು ತಿಳಿದೇ ಇರೋದು, ಅಜ್ಞಾನನ. ಇದಕ್ಕೆ ಅನ್ಯಥಾ ಜ್ಞಾನ ಆಗುತ್ತೆ. ಜೀವಭಾವ ಯಾಕೆ ಬಂದೈತೆ ಅಂದರೆ ಅಜ್ಞಾನದ ಮೂಲಕ. ಎದ್ರ ಬಗ್ಗೆ? ನಮ್ಮ ಬಗ್ಗೆ ನಮಗೆ ಅಜ್ಞಾನದ ಮೂಲಕ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ವ್ಯವಹಾರ ನಡೆಸೇವೆ. ಇದಕ್ಕೆ ಜೀವ ಅಂತ. ಇದನ್ನು ಯಾವಾಗ ಕಳ್ಕೊಳಪ್ಪ? ಈ ಅಧ್ಯಾಸವನ್ನು ನಿವಾರಣೆ ಮಾಡ್ಕೋದು ಯಾವಾಗ? ಈ ತಪ್ಪು ತಿಳುವಳಿಕೆ ಕಳ್ಕೋದು ಯಾವಾಗ ಅಂದರೆ ನೀನು ಯಾರಿದ್ದೇನೋ ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡಾಗ ಅದನ್ನು ದೌಡು ಮಾಡ್ಕೊ. ಅದಕ್ಕಾಗಿ ಪ್ರಯತ್ನ ಮಾಡೋರು ಯಾರ್ದೇನು? ಅಧ್ಯಾಸ ನಿವಾರಣೆಗಾಗಿ ಯಾರು ಪ್ರಯತ್ನ ಮಾಡಬೇಕು? ಯಾವ ನಿರಂತರವಾಗಿ ಇದಕ್ಕೆ ಅಧ್ಯಾಸವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಅವಾಗ ಇದು ಲಾಭ ಆಕೈತಿ. ಅವಾಗ ಯಾವ ಬಾಧೆನೂ ಆಗೋದಿಲ್ಲ. ಏನು ಪ್ರಯತ್ನ ನಾವು ಮಾಡಾಕತ್ತಿಲ್ಲ ಅಂತ ಮತ್ತೊಟ್ಟು ಬಂಧನದಾಗ ಸಿಕ್ಕೊಂಡು ಬದ್ದಾಡ್ಲಿ. ಇದ ನಾನು ನನ್ನದು ಅಂತ ತಿಳುವಳಿಕೆ ಮತ್ತೊಟ್ಟು ಗಟ್ಟಿಯಾಗುತ್ತೆ. ಇದ್ರ ಬಗ್ಗೆ ನಿನ್ನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡೆದಿತ್ತಂದ್ರೆ ಅದನ್ನು ಎಷ್ಟೋ ನಿನಗೆ ಅದರ ಆಸಕ್ತಿ ಕಡಿಮೆ, ಅನಾಸಕ್ತಿ ಬರ್ತದೆ. ನಾನಲ್ಲದ್ದು ಯಾವುದು, ನಾನು ಯಾವುದು ಅನ್ನೋದು ವಿವೇಕನಿಂದಲ್ಲಿ ಜಾಗೃತ. ಇದೇ ವಿಚಾರದೊಳಗೆ ಹೇಳೋದು ಕೇಳೋದು ಮಾಡ್ಕೊಂತ ಇರ್ಬೇಕು ನೋಡ್ರಿ. ಅಂದ್ರೆ ಏನಾರ ಇದ್ರ ಮ್ಯಾಗಿನ ಅಭಿರುಚಿ ಕಡಿಮೆ ಆಕೈತಿಲ್ಲ ಅಂದ್ರೆ ಕಡಿಮೆ ಆಗಿರಿ. ಏನು ಆತ್ಮವಿಚಾರ ಬಲಿಬೇಕು. ಅನಾತ್ಮ ವಿಚಾರದ ಆಸಕ್ತಿ ಅವಾಗ ಹೋಗ್ತೈತಿ. ನಾನು ಅಲ್ಲದ್ದೆಲ್ಲ ತಾನ ಕಡಿಮೆ ಆಕೈತಿ. ಅದಕ್ಕೆ ಎಡೆಬಿಡದೆ ಅಭ್ಯಾಸ ಮಾಡ್ಕೊಂತ ಇರ್ಬೇಕು. ತನ್ನ ತಾನು ಎಡೆಬಿಡದೆ ಆರಿಯಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವು. ಎಡೆಬಿಡದೆ ಅಭ್ಯಾಸ. ನಾನು ಯಾರು? ನಾನು ಅಲ್ಲದ್ದು ಯಾವುದು? ನಾನು ನಾನು ಅಂತ ಅದಕ್ಕಂತೆ ನನ್ನಿಂದ ಅರಿವಿಸ್ಕೊಳ್ಳೋದಕ್ಕೆ ನಾನು ಅಂತೇನಿಲ್ಲ. ಅರಿವು ನಾನು ಯಾವಾಗಲೂ ಇದ್ದಿರು ನಾನು ಅನ್ನೋ ತಿಳುವಳಿಕೆ ನಮಗೆ ಗಟ್ಟಿಯವು. ನಾವು ನಾನು ನಾನು ಅಂತ ಈ ದೇಹನ ನಾನು, ದೇಹ ನೀನಲ್ಲ. ಅವು ನಿನಗೆ ವಿಷಯ ಅದ. ಅದು ನಿನ್ನಿಂದ ಅದು ಅರಿವಿಸ್ಕೊಳ್ತೈತೆ. ಅದೇ ಅಂಗಡಿ ಅಕ್ಕಿ. ವಿಚಾರ ಮಾಡಿ ಅದನ್ನು ನಾನು ಅನ್ನೋ. ಯಾಕಂದ್ರೆ ಎಲ್ಲದಕ್ಕೂ ಹಂಗೆ ಕಂಡದಕ್ಕೆಲ್ಲ ನಾನು ಅನ್ನೋದು. ನಿನ್ನಿಂದ ಅರಿವಿಸ್ಕೊಳ್ಳೋದಕ್ಕೆಲ್ಲ ನಾನು ಅಂದ್ರೆ ಅರಿವು ನೀನು, ತಿಳಿಯವು ನೀನು. ತಿಳಿಸ್ಕೊಳ್ಳೋ ವಸ್ತು ಯಾವುದು ನೀನಾಗಲ್ಲ. ನೀನು ಗಣ್ಯವಾಗಿದ್ದವು. ಅದಕ್ಕೆ ಬಳಲಿಕ್ಕೆ ನಿನಗೆ ತಪ್ಪು ಅಂತ. ನೀ ಎಲ್ಲದನ್ನು ನೀನಂತ ತಿಳ್ಕೊಂಡು ಆರೋಪ ಮಾಡ್ಕೊಂಡು ಅದ ನಾನು ನನ್ನದು ಅಂತ ತಿಳ್ಕೊಂಡು ಏನು ವ್ಯವಹಾರ ನಡೆಸಿಯಲ್ಲ, ಇದೇ ಎಲ್ಲ ತಪ್ಪು ತಿಳುವಳಿಕೆ. ಇದರಿಂದ ನಿನಗೆ ಸಮಸ್ತ ದುಃಖರಹಿತ ಆಗ್ಬೇಕನ್ನೋಂಗಿದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊ. ಅವಾಗ ನೀನಲ್ಲದ ಸಂಬಂಧ ಎಲ್ಲ ತಪ್ಪಿ ಹೋಗ್ತೈತಿ. ನಿನ್ನ ಕಡೆ ನೀ ಲಕ್ ಕೊಡಕೈತೆ ಅಂದ್ರೆ ಅದಕ್ಕೆ ಅದು ಅಭ್ಯಾಸ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜವನ್ನು ನೀನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದನ್ನು ನಮ್ಮ ದಂಧೆಗೆ. ಅದೇ ನಮ್ಮ ಕಾಯಕ. ಅದನ್ನು ಬಿಟ್ಟೇವಿ. ಮತ್ತು ತಪ್ಪು ತಿಳುವಳಿಕೆ ಗಟ್ಟಿಯಾಗುಗೊಳಿಸುವಂಥ ವ್ಯವಹಾರ ನಡೆಸಿಬಿಟ್ಟು ಏನು ಹಿತ ಯಾವುದು ಅಹಿತ ಯಾವುದು ಅನ್ನುವಂಥ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟೆ ನಾವು. ಅದಕ್ಕೆ ಎಲ್ಲರೂ ಒಬ್ರಿಗೊಬ್ರು ಸೇರ್ಕಿಲ್ಲ, ಹೊಟ್ಟೆ ಕಿಚ್ಚು, ಬಡದಾಟ. ಬುದ್ಧಿವಂತ ಶಾಣೆ ಅಂತ ಯಾರಿಗಂತಾರೆ? ತನ್ನ ಆನಂದಮಯವಾದ ಇರುವಿನಲ್ಲಿ ಯಾವ ನೆಲೆಯಾಗಿ ನಿಂತಿರ್ತಾನ ಅವ ಬುದ್ಧಿವಂತ, ಅವ ಜಾಣ.
ಹ್ಞೂ ಅಲ್ಲದ್ದನ್ನು ನೀನಂತ ಹಿಡ್ಕೊಂಡು ಕುಂತ ನೀ ಶಾಣೆ ದಡ್ಡ ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿಬರಿ ಏನಿದ್ದೆ ಅದನ್ನು ಬಿಟ್ಟು ಪರಿಶುದ್ಧ ಚೈತನ್ಯ ದೇವರ ನೀನು ಅನ್ನೋದು ಬಿಟ್ಟು ನಿನ್ನಿಂದ ಹರಿಸ್ಕೊಳ್ಳುವಂತಹ ಈ ಜಡ ಶರೀರ ನಾನಂತ ತಿಳ್ಕೊಂಡು ಕುಂತಿಯಲ್ಲ ಹಾಂ ಶಾನ್ಯಾನ ದೊಡ್ಡ ನಿನ್ನಂಥ ದಡ್ಡನ ಯಾವ ಇದ್ದದ್ದನ್ನು ಶ್ರೇಷ್ಠವಾದದ್ದನ್ನು ಬಿಟ್ಟು ಕನಿಷ್ಠವಾದದ್ದು ನಾನಂತ ತಿಳ್ಕೊಂಡು ಆರಾಮಿನ ಕಡೆ ಎಲ್ಲ ಕೊಟ್ರೆ ಆರಾಮ ಇರ್ತೈತಿ ಹೊರಗಿನ ಬಾಯಿ ವಸ್ತುಗಳ ಕಡೆ ಎಲ್ಲ ಕೊಟ್ರೆ ಆರಾಮಿಗೆ ಜಾತಿ ಐತೆನ ಜಾತಿ ಹಿಡ್ಕೊಂಡು ಬಡದಾಡಕತ್ತಿಯಲ್ಲ ಹಾಂ ಜಾತಿ ಹಿಡ್ಕೊಂಡು ಬಡದಾಡೋರು ಹೆಣ್ಮಕ್ಳು ಏನು ಗಂಡ್ಮಕ್ಳು ಹೆಚ್ಚಾಗಿ ಹೆಣ್ಮಕ್ಳು ಗದ್ಲಕ್ಕೆ ಹೋಗಿಲ್ಲ ಅವ್ರು ಯಾಕ್ರಿ ಗಂಡ್ಮಕ್ಳು ಹೊಡೆದಾಡ್ತಾವು ನಾ ಜಾತಿ ಅವ ಈ ಜಾತಿ ಅವ ಆತ್ಮನ ಆಕಾರ ಅಂದ್ರೆ ಆರಾಮಿನ ಆಕಾರ ಆಗೋದು ಏನು ತೋರ್ಕಿ ಒಳಗೆ ಏನಾರು ಮಾಡ್ಕೊಂತ ಕೂಡೋದೈತೆ ನಾವು ಅಜ್ಞಾನಿಗಳ ಕೆಲಸ ಅದು ಈ ಜಗತ್ತಿನಾಗ ಏನಾರ ನನಗೆ ಮಾಡೋದೈತೆ ಅಂದ್ರೆ ನಂದು ಏನೂ ಕೆಲಸ ಇಲ್ಲ ನಾವು ಅವ ಜ್ಞಾನಿ ಜಗತ್ತಿನಾಗ ಕರ್ತವ್ಯ ನಂದು ಏನೂ ಇಲ್ಲಪ್ಪ ಮಾಡಬೇಕಾದದ್ದು ನಾವು ಅವ ಜ್ಞಾನ ಮಾಡ್ಕೊಂಡು ನಾವು ಮಾಡ್ಕೊಡೇ ಇದ್ದ ಅಜ್ಞಾನಿ ಇದನ್ನ ಅದನ್ನು ಮಾಡ್ಬೇಕಪ್ಪ ಇದನ್ನು ಮಾಡ್ಬೇಕಪ್ಪ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ನೋಡಿ ಏನಾರು ಏನು ಮಾಡ್ಬೇಕಪ್ಪ ಅಂತ ಕೇಳ್ತಾರೆ ಏನೂ ಮಾಡೋದಿಲ್ಲಪ್ಪ ಮುಗೀತು ನಾನು ಮಾಡ್ಬೇಕಾದದ್ದು ಅಂತ ಅಂದು ಒಬ್ಬರ ಅಂತೀವನ ಮಾಡ್ಬೇಕಪ್ಪ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅಂತ ಹಾಂ ಅವನು ಜ್ಞಾನವನ್ನು ಮಾಡ್ಕೊಂಡವ ಏನೂ ಇಲ್ಲಪ್ಪ ನಾವು ಮಾಡೋದು ಕೆಲಸ ಇಲ್ಲ ಅಂತ ಮಾಡಬೇಕಾದದ್ದೆಲ್ಲ ಮುಗಿದು ಹೋಯ್ತು ಎಲ್ಲವನ್ನೂ ಮಾಡಿದಂಗೆ ಆತವ ತನ್ನ ತಿಳಿದವ ಮಾಡಬೇಕಾದದ್ದು ಯಾವ ಕರ್ತವ್ಯನೂ ಉಳಿಲಿಲ್ಲ ಕರ್ತವ್ಯಂ ನ ವಿದ್ಯತೆ ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನಃ ಕರ್ತವ್ಯಂ ನ ವಿದ್ಯತೆ ಜ್ಞಾನದಿಂದ ತೃಪ್ತಿಯಾದ ಹೊಂದಿದಂತಹ ಯೋಗಿಗೆ ಈ ಜಗತ್ತಿನಾಗ ಏನಾರು ಮಾಡ್ಬೇಕು ಅನ್ನೋದು ಉಳಿಲಿಲ್ಲ ಉಳೈತೆ ಅಂದ್ರೆ ಅವ ಅಜ್ಞಾನಿ ಅವ ಮತ್ತೆ ಮಾಡ್ಬೇಕನ್ನವ ಅಜ್ಞಾನಿ ಅವ ಕರ್ತವ್ಯ ಐತೆ ಅನ್ನೋ ಅಜ್ಞಾನಿ ನಾವು ನಂದು ಏನೂ ಕರ್ತವ್ಯ ಇಲ್ಲ ಅನ್ನೋ ಅಜ್ಞಾನಿ ಅದ್ರ ಗುರ್ತು ಏನಾರು ಮಾಡ್ಬೇಕಪ್ಪ ನಾವು ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಮಾಡಿ ಏನು ನಾವು ಮಾಡಿದ್ದು ಮತ್ತು ನೀನು ಬಂದಕ್ಕೆ ಹಾಕತ್ತೆ ಗಂಟೆಗೆ ಗಣ ಹಾಕೋದು ಏನಾರು ಮಾಡಿ ಏನಾರು ಕರ್ಮದ ಜಾಲದಾಗ ಸಿಕ್ಕೊಂಡು ಬದ್ದಾಡಿ ಬಲಿಗೆ ಬಿದ್ದೀನಿ ಮತ್ತೆ ಏನಾರು ಮಾಡಕ್ಕೆ ಹೋಗಿ ಬಲಿಯಾಗಿ ಸಿಕ್ಕೊಂಡು ಹಾಂ ಇದರಿಂದ ಪಾರಾದವರೆಲ್ಲ ಮಾಡೋದೆಲ್ಲ ಕೈ ಬಿಟ್ಟಿರಲ್ಲ ಕರ್ಮದ ಕಾಂಡ ಕೈ ಬಿಟ್ಟಿರಲಿಲ್ಲ ಅವರು ಕರ್ಮಗಳಲ್ಲಿ ನಂದು ಎಳ್ಳಷ್ಟು ಕರ್ತವ್ಯ ನಾವು ಯೋಗಿ ಅಂತ ಏನಾರ ಮಾಡಕ್ಕೆ ಹೋಗಿ ನೀವು ಬಿತ್ತಿ ನೋಡು ಬಲಿಗೆ ಯಾವ ರೂಪದಿಂದ ಬಂದು ನಮ್ಮನ್ನು ಅದು ಮಾಯಾ ಕೇಳ್ತೈತೆ ಹೇಳಕ್ಕೆ ಇನ್ನೊಬ್ಬರಿಗೆ ಉಪಕಾರ ಮಾಡು ನೆವ ಮಾಡ್ಕೊಂಡು ಹೋಗಿ ಬಲಿಗೆ ಹಾಕ್ತೈತೆ ಅವ್ನಿಗೆ ಹೇಳಕ್ಕೆ ಹೋಗುತ್ತೆ ಬುದ್ಧಿ ಹೇಳಕ್ಕೆ ಹೋಗ್ತೈತಿ ಯಾಕ್ರಿ ಇನ್ನೊಬ್ಬರು ಗದ್ದಲ್ದಾಗ ಇಲ್ಲದಲ್ಲಿ ಗದ್ದಲಕ್ಕೆ ಹೋಗಿ ಬೀಳ್ತೈತಿ ನೀ ಅಷ್ಟು ಸುಧಾರಣೆ ಮಾಡ್ಕೊಂಬಿಡ ಜಗತ್ತಿನ ಗೊಡವೆ ತಿದ್ದಕ್ಕೆ ಜಗತ್ತಿನ ತಿದ್ದುದು ಆಗದ ಕೆಲಸ ನಾನು ನೋಡಿ ನೀವು ಮಹಾತ್ಮರಾದವ್ರು ತಮ್ಮನ್ನು ತಾವು ತಿದ್ದುಕೊಂಡ್ರು ಇನ್ನೊಬ್ಬರಿಗೆ ಅದನ್ನು ಒತ್ತಾಯ ಮಾಡಿ ಬೇಕಾದ ತಿಳ್ಕೊ ಸಾಕಾರ ಬಿಡ ಆ ಜಗತ್ತಿನ ಗೊಡವೆ ಕೈ ಬಿಟ್ರು ಅವ್ರು ಯಾವಾಗಲೂ ತಮ್ಮನ್ನು ತಾವು ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊಂಡ್ರು ಜಗತ್ತಿನ ಗದ್ದಲ ತಿದ್ದಕ್ಕೆ ಹೋಗಲಿಲ್ಲ ಅವ್ರು ಕರೆ ಹೇಳಿದ್ರೆ ಸಿಟ್ಟು ಬರ್ತೈತಿ ಯಾಕ್ರಿ ಇದ್ದಕ್ಕಿದ್ದಂಗೆ ಹೇಳಿದ್ರು ಎದಕ್ಕೆ ಬೇಕಾಗೈತಿ ತಿಳಿದವ್ರು ಉದಾಸೀನ ಆಗಿಬಿಡ್ತಾರೆ ಎಲ್ಲದರ ಬಗ್ಗೆ ಹೇಳಕ್ಕೆ ಸಹಿತ ಹೋಗುದಿಲ್ಲ ಕೇಳದವ್ರ ಮುಂದೆ ಹೇಳೋರು ಮೂರ್ಖರು ಅಂತ ನಮ್ಮ ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಯಾರಿಗೈತೆ ಹೇಳಿ ನೀವು ಹಾಂ ಅದೇನು ಹೇಳಿ ಉಪಯೋಗ ಇಲ್ಲ
ಅಜ್ಞಾನ ನಿಮ್ಮ ಸ್ವರೂಪದ ಆಧಾರದ ಮೇಲೆ ಅದು ತೋರೈತಿ. ನಿನ್ನ ಸ್ವರೂಪದಲ್ಲಿ ಇಲ್ಲೇ ಇಲ್ಲ, ಅದು ಯಾವ ಕಾಲಕ್ಕೂ ನಿನ್ನಲ್ಲಿ ಅಜ್ಞಾನ ಇಲ್ಲೇ ಇಲ್ಲ. ಸುಳ್ಳು ನೀ ಅಜ್ಞಾನಿ ಇದೆ ಅಂತ ತಿಳ್ಕೊಂಡಿನಿ. ಅಜ್ಞಾನವನ್ನು ನೀ ತಿಳಿಯವ, ನಿನಗೆಲ್ಲೈತಿ ಅಜ್ಞಾನ? ಅಜ್ಞಾನವನ್ನು ನೀ ತಿಳಿತಿ. ಆ ಯಾವುದನ್ನು ಎದುರಿಟ್ಟು ತಿಳಿತಿ, ಅದು ನಿನಗೆ ಹೆಂಗೆ ಸಂಬಂಧ? ತಿಳಿಸ್ಕೊಳ್ಳೋ ವಸ್ತು ನಿನಗೆ ಅನ್ಯವಾಗಿ ಐತೆ. ಅದು ಅಜ್ಞಾನ ನಿನ್ನಲ್ಲಿ ಇಲ್ಲ. ಅಜ್ಞಾನ ಯಾರಿಗೆ? ನೀನು ಯಾರು? ಹಿಂಗೆ ಪ್ರಶ್ನೆ ಮಾಡ್ಕೊ. ಅಜ್ಞಾನವನ್ನು ನೀ ತಿಳಿಯವ, ನಿನಗೆಲ್ಲೈತಿ ಅಜ್ಞಾನ? ನಾನು ಅಜ್ಞಾನಿ ಇದ್ದೇನಂತ ರಮಣ ಮಹರ್ಷಿಗಳನ್ನು ಕೇಳಿದಾಗ, ಅಜ್ಞಾನಿ ಯಾರು? ಅಜ್ಞಾನವನ್ನು ನೀ ತಿಳಿತಿಯಲ್ಲ, ನಿನಗೆಲ್ಲೈತಿ ಅಜ್ಞಾನ? ಅಜ್ಞಾನವನ್ನು ತಿಳಿತಿ, ಜ್ಞಾನವನ್ನು ತಿಳಿತಿ, ಅರಿವನ್ನು ಅರಿವೆ, ಮರುವೇನು ಅರಿವೆ. ಅರಿತೇನನ್ನೋದು ಮರ್ತೇನನ್ನೋದು ಎರಡೂ ಮಾಯಾನ. ತಿಳಿಜ್ಞಾನ ಅನ್ನೋನು ಮಾಯಾನ, ತಿಳಿದಿಲ್ಲ ಅನ್ನೋನು ಮಾಯಾನ. ಅರಿತೇನೆನ್ನೋದು ಮಾಯ, ಅರಿಯನೆನ್ನೋದು ಮಾಯ. ಇದೆಲ್ಲ ಅಜ್ಞಾನದ ಒಳಗಿಂದೆಲ್ಲ ಎರಡನ್ನೂ ಮೀರಿದ್ದದ್ದು. ಏನು? ತಿಳುವಳಿಕೆಯ ಭಾವ ಸಹಿತ ಅಡಗಿದ್ದದ್ದು, ಅದು ಜ್ಞಾನದ ಕಾರ್ಯ. ಜ್ಞಾನಗಳನ್ನು ಮೀರಿ ಅರಿವು ಮರುವೆಗಳ ಸೋಂಕದ ಇರವು ನೀನು ಅಂತ. ಅದು ಪರಿಶುದ್ಧವಾದಂಥ ಆನಂದ, ಅದ ಅನುಭವ ಬರ್ತೈತೆ. ಎರಡು ಸಂಬಂಧ ತಪ್ಪಿಸ್ಬೇಕು, ದ್ವಂದ್ವಗಳನ್ನು ಮೀರಿ ನಿಂತವ. ಸುಖ ದುಃಖಗಳನ್ನು ಮೀರಿದವ. ಸುಖದ ಭಾವ ದುಃಖದ ಭಾವ ಎರಡನ್ನು, ದುಃಖದ ಭಾವನೆಯನ್ನು ಹೊಡೆದಾಕ ಸುಖದ ಕಲ್ಪನಾ ಮಾಡಿ, ಅದನ್ನೂ ಸಹಿತ ತೆಗೆದು, ಮುಳ್ಳನ್ನು ಮುಳ್ಳಿನಿಂದ ತೆಗೆದು, ಅದನ್ನು ತೆಗೆದು ಮುಳ್ಳ ಅದನ್ನು ಇಟ್ಕೋದಿಲ್ಲ ಅವ. ಯಾಕ್ರಿ? ಆನಂದದ ಭಾವ ಸಹಿತ ಕೈ ಬಿಟ್ಟು ಉಳ್ಕೋದು. ಅದರ ಸಂಬಂಧ ಅದನ್ನು ಮಾಡಬೇಕಾಗೈತಿ. ಸುಖದ ಭಾವ ದುಃಖದ ಕಲ್ಪನೆಯನ್ನು ಹೊಡೆದಕ್ಕಾಗದ್ದು, ಸುಖದ ಕಲ್ಪನೆಯನ್ನು. ಕಂಟಕೇನ ಏವ ಕಂಟಕಂ ಅಂತ, ಮುಳ್ಳಿನಿಂದ ಮುಳ್ಳನ್ನು ತೆಗೆದ ಹಾಗೆ ದುಃಖದ ಕಲ್ಪನೆಯನ್ನು ಹೊಡೆದಾಕ ಸುಖದ ಕಲ್ಪನೆಯನ್ನು ಮಾಡಿ ಅದನ್ನೂ ಕೈ ಬಿಟ್ಟು ಉಳಿದದ್ದು, ಅದಕ್ಕೆ ಮುಕ್ತಿ ಅಂತ. ಆ ಭಾವ ಸಹಿತ ಅಡಿಗೆ ಹೋದದ್ದು, ಅದು ನಿಜವಾದ ನಿನ್ನ ಇರುವಿನ ಸ್ಥಿತಿ ಅಂತ. ಭಾವನೆಗೆ ಬಂದದ್ದೆಲ್ಲ ಮತ್ತೆ ಮಾಯಾ ಶುರುವಾತ. ಭಾವಕ್ಕೆ ಬಂತಂದ ಭಾವರಹಿತದ, ಅದು ಭಾವಾತೀತಂ ಅಂದರು. ಅಜ್ಞಾನ ನಿನಗೆ ಹತ್ತೇ ಇಲ್ಲ, ಅದು ಯಾವ ಕಾಲಕ್ಕೂ ನಿನ್ನಲ್ಲಿ ಇಲ್ಲ. ಮೂಲ ಜ್ಞಾನ ನಿನ್ನ ಸ್ವರೂಪದಲ್ಲಿ ಇಲ್ಲ. ಜನ್ಮ ಜನ್ಮಾಂತರ ಸಂಸ್ಕಾರ ಏನೈತಿ ನೋಡ್ರಿ, ಅದು ಮುಕ್ತ ಆಗುವವರೆಗೂ ಇರ್ತೈತಿ. ಕಪ್ಪೂರ್ ಡಬ್ಬೆ ಅಂತ ತೆಗೆದು ಹೋಗಿದ್ರು, ಡಬ್ಬಿ ಆ ವಾಸನ ಯಾಕ್ರಿ ಹಂಗ ಉಳಿದಿರ್ತೈತೆ, ಭಾಳ ದಿನ ಉಳಿತೈತೆ. ಅದಂಗ ವಾಸನ ಆದಾಗ ಪೂರ್ಣ ನಾಶ, ಸ್ವಲ್ಪ ಉಳಿಯದಂತೆ ವಾಸನ ನಾಶ ಆದಾಗ ನೀನು ನಾನ ಮುಕ್ತದೇನು ನಿನಗೆ ಅನುಭವ ಬರ್ತದೆ. ಪೂರ್ಣ ವಾಸನ ಉಳಿಲಂಗೆ ನಾಶ ಮಾಡ್ಕೊ ವಿಚಾರದಿಂದ. ಅವಾಗ ನೀ ಯಾರಿದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನಮ್ಮ ಯಾರದೇವನು ಅನುಭವಕ್ಕೆ ಬರ್ದಂಗೆ ಮಾಡಿದ್ವೋ ಈ ವಾಸನೆಗಳು, ಭೋಗ ವಾಸನೆಗಳು, ಅವನು ತೆಗೆದು ಹೋಗಿ ಅವನು ಪೂರ್ಣ ನಾಶ ಮಾಡ್ಕೊ. ಯಾವುದೇ ಭೋಗದ ವಾಸನ ಉಳಿಯುವಲ್ಲ. ಅಂದಾಗ ನಿನಗೆ ಇರುವಿನ ಅನುಭವ ಸ್ಪಷ್ಟವಾಗಿ ಆಕೈತಿ. ನಿನಗೆ ಸಂಶಯನೇ ಇಲ್ಲ, ವಾಸನಾ ನಾಶ ಆದ್ರೆ. ತನ್ನ ನಿಜವಾದ ಸ್ವರೂಪದಲ್ಲಿ ಯಾವ ನೆಲೆಯಾಗಿ ನಿಂತಿರ್ತಾನೆ ಅವ ಗೃಹಸ್ಥ ಅಂತಾರೆ. ನಿಜವಾದ ಗೃಹಸ್ಥ ಅಂದ್ರೆ ತನ್ನ ಸ್ವರೂಪದಲ್ಲಿ ತನ್ನ ಮನೆಯಾಗ ತಾಗಿರೋ ಅವಾಗ ಧನ್ಯೋ ಗೃಹಸ್ಥಾಶ್ರಮಿ ಅಂತ, ಅವಾಗ ಧನ್ಯ. ಯಾರದ್ರಿ ನಮ್ಮ ಊರಾಗ ನಮ್ಮ ಮನ್ಯಾಗ ನಾವಿರೋವ್ರೆ, ಮಂದಿ ಊರಾಗ ಮಂದಿ ಮನ್ಯಾಗ ತಿರ್ಗಾಕಿರ್ತಿಲ್ಲ. ಮಂದಿ ಮನೆಯ ಆಸಕ್ತಿ ಹೋಗೋದು, ಟಿಟ್ಟು ಬರಾಕತ್ತಿ ಮತ್ತೆ ಅವ್ರ ಮನೆಗೆ ಹೋಗೇ ಬರ್ಬೇಕು. ಯಾಕೆ ಬಂದೆವು ಮರ ಮತ್ತೆ ಬ್ಯಾಸರಾಗಕ್ಕ? ಎದಕ್ಕೆ ಬಂದು ಹುಟ್ಟಿ, ಅದಕ್ಕೆ ಬಂದು ಏನು ಮಾಡಕ್ಕೆ, ಏನು ಕಂಡಿಲ್ಲ. ಮತ್ತು ಇನ್ನು ವಾಸನ ಹಂಗೆ ಹುಟ್ಟಾಕಸ್ತೈತಿ. ಯಾವುದ್ರ ಮ್ಯಾಗ ಪ್ರೀತಿ ಇರ್ತೈತಿ, ಯಾವ ವಾಸನ ಮ್ಯಾಗ ಪ್ರೀತಿ ಇರ್ತೈತಿ, ಅಲ್ಲಿ ಜನ್ಮ ಬರ್ತೈತಿ. ವಾಸನ ಪ್ರೀತಿನ ಇದಕ್ಕೆ ಜನ್ಮಕ್ಕೆ ಹಾಕೋದು ನಾವು.
ಏನು ಎದೆದ್ರ ಮ್ಯಾಗ ಯಾರ್ಯಾರು ಪ್ರೀತಿ ಐತಿ ಅಲ್ಲೇ ಹುಟ್ಟಾಕಸ್ತದೆ. ಏನು ಅದಕ್ಕೆ ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆ ಆಗ್ಬೇಕನ್ನು ಹಂಗಿದ್ರೆ ಎಲ್ಲದ್ರ ಮ್ಯಾಗಿನ ಆಸಕ್ತಿ ರಾಗ ಏನೈತೆ ಅಲ್ಲ ಅದನ್ನು ತೆಗೆದು ಹಾಕಿ. ಭವಕ್ಕೆ ಬೀಜ ಅದ ರಾಗದಿ ಬೇರಿನ್ನೂ ಭವಬೀಜ ಮುಂಟೆ ಅಂತ ಹುಟ್ಟಾಕ ಕಾರಣ ಅದ ರಾಗ. ಅದನ್ನು ಆ ರಾಗ ಅಥವಾ ಆಶೆ ಅದರಾಗಿನ ತೆಗೆದು ಸುಟ್ಟು ಬಿಟ್ಟೆ ಅಂದ್ರೆ ಹುರಿದ ಬೀಜ ಯಾಕಂದ್ರೆ ಹುಟ್ಟೋಕ್ಕೆ ಕಾರಣೀಭೂತ ಆಗೋದಿಲ್ಲ. ಅದಕ್ಕೆ ಅವನ್ನೆಲ್ಲ ಪೂರ್ಣ ನಾಶ ಮಾಡೋದು ವಾಸನೆಗಳನ್ನು. ಒಳಗಿನ ಕೆಲಸಕ್ಕೆ ನಾವು ಹೆಚ್ಚು ಲಕ್ಷ್ಯ ಕೊಟ್ಟಿಲ್ಲ, ಬರೀ ಹೊರಗಿನ ವ್ಯವಹಾರದಾಗ ತೊಡಗಿವಿ. ಹೊರಗಿನ ವ್ಯವಹಾರದಿಂದ ನೀವು ಉದಾಸೀನ ಯಾವಾಗ ಅಕ್ಕಿ ಯಾವಾಗ ಇದು ನಿನಗೆ ಅನುಭವ ಬರ್ತೈತಿ. ನಿಜವಾಗಿ ನಾವು ಹೆಂಗಾದ್ರೆ ಸುಖಿಗಳಾಗ್ತೀವಿ ಅನ್ನೋ ವಿಚಾರ ಮಾಡಬೇಕಿಲ್ಲ. ಇದ್ರಾಗ ಮುಂದುವರೆದ್ರೆ ಸುಖದಿಂದ ಇರೋಕ್ಕಾಕೈತಿ ಬಹಿರ್ಮುಖ ವೃತ್ತಿಯೊಳಗೆ. ಇದನ್ನೆಲ್ಲ ಮರೆತು ಈ ಬಹಿರ್ಮುಖ ವೃತ್ತಿಯೊಳಗಿನ ಜಗತ್ತಿನ ಆಗು ಹೂವುಗಳನ್ನೆಲ್ಲ ಮರೆತು ಅಂತರ್ಮುಖಿ ಆದಾಗ ಇದು ಅನುಭವ ಬರ್ತದೆ. ಏನು ಇದನ್ನು ನೆನಪು ಮಾಡ್ಕೊತ ಕೂತಿರ್ತಾರೆ ಸಮಾಧಾನ ಎಂದು ಬರ್ಬೇಕು. ಇದ್ರಾಗ ಕಾಲ ಕಳೆದ ಆಯುಷ್ಯ ಎಲ್ಲ ಇದ್ರಾಗ ಕಳೆದಲ್ಲ. ಇದನ್ನ ನೋಡ್ಕೊಂತ ಕುಂತ ಇದ ಆಟ, ಸಂಸಾರದ ಆಟ, ಕಣ್ಣಿಗೆ ಬರೋ ನೋಟ ಅಂತಾರಲ್ಲ ಯಾಕ್ರಿ, ಇದೇ ಮಜಾ ಅನಿಸೈತಿ ನಮ್ಗದಿಲ್ಲ. ಈ ಆಟ ನೋಡ್ಕೊಂತ ಹೋದ್ರೆ ನಿನ್ನ ನಿಜ ಆ ಸಮಾಧಾನ ಶಾಂತಿ ಕಳ್ಕೊಂಡಿಲ್ಲ. ನಾವು ನಿಜವಾಗಿ ಸುಖ ಹೊಂದಬೇಕನ್ನ ನಾವು ಸಾಕಪ್ಪ ಇದ್ರ ಆಟೇನು ಮತ್ತಟ್ಟು ನಾವು ಸಿಕ್ಕೊಂಡು ಒದ್ದಾಡೋದು ಬೇಡ ಇನ್ನದು. ಏನು ಅದ್ರ ಆಸಕ್ತಿ ಇತ್ತಂದ್ರೆ ಮತ್ತು ಅದರಾಗ ತುಡುತ್ತೆ. ಅನಾಸಕ್ತಿ ಬರ್ಬೇಕು ನೋಡಿ, ಎಲ್ಲದರಲ್ಲಿ ಅನಾಸಕ್ತಿ ಉದಾಸೀನ ಭಾವ ಬರ್ಬೇಕು. ಅಂದಾಗ ಇದು ನಮ್ಗೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತೈತಿ. ಆಸಕ್ತಿ ಇತ್ತಂದ್ರೆ ಬಾಹ್ಯದ ಬಹಿರ್ಮುಖ ವೃತ್ತಿಯೊಳಗೆ ಆಸಕ್ತಿ ಇತ್ತಂದ್ರೆ ನೀ ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ಸುಮ್ಮನೆ ಯಾಕ್ರಿ ಹೆಸರಿಗೇನ ಅದ್ರಾಗದೆ ಅವನು ಸುಳ್ಳು ಅವಳಿಗೆಲ್ಲ ಗಂಡನ್ಯಾಗ ಬಾಳೆದಾಗ ಆಸಕ್ತಿ ಐತಿ. ಕರೆ ಹೇಳ್ರಿ ಯಾರಿಗೆ ಆಸಕ್ತಿ ಐತಿ ಇದ್ರಾಗ? ಇದನ್ನು ತಿಳ್ಕೊಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋರು ಎಷ್ಟು ಮಂದಿ ಅದು ಇಲ್ಲ ಸುಳ್ಳ. ನಾವು ಹೊರಗೆ ಎಲ್ಲ ವಿಘ್ನ ಹೋಗ್ಲಿಪ್ಪ ಅನುಕೂಲ ಇಲ್ಲ ನಮ್ಮ ಬಾಳೆ ಅಂತ ಬಂದಿನಿ. ಬಾಳೆಕ್ಕೆ ಅನುಕೂಲ ನೋಡ್ತೀರಿ ಹೊರತು ಇದನ್ನು ತಿಳ್ಕೊಂಡಿದ್ರೆ ಸಾಧನೆ ಮಾಡಿದ್ರೆ ಲಾಭ ಮಾಡ್ಕೋಬೇಕನ್ನೋರು ಎಷ್ಟು ಮಂದಿ ಇದ್ರಿ. ಮತ್ತು ಏನು ಹೇಳಿದ್ರು ಕೇಳಿದ್ರು ಮತ್ತು ನಾನು ಬಾಳೆನ ಅದನ್ನು ಶುದ್ಧ ಮಾಡಬೇಕು. ಅದನ್ನು ಶುದ್ಧ ಮಾಡಿದವ್ರು ಯಾರು? ಒಬ್ಬರ ಜಗತ್ತಿನ ಉದಾಹರಣೆ ಸಿಗ್ತಾರೆ. ಒಬ್ಬರು ಬಾಳೆ ಮಾಡಿ ಸುಖ ಹೊಂದಿದ ಅದನ್ನು ತಿದ್ದಿದವರು, ಬಾಳೆದಿಂದ ಸುಖ ಹೊಂದಿದವರು, ಬಾಳೆ ತಿದ್ದವರು ಅದಾರನ ಒಬ್ಬರ. ಜಗತ್ತಿನ ತುಂಬ ಅಡ್ಡಾಡಿ ಕೇಳ್ಕೊಂಬಾಣಿ ಅಂತಿದ್ರು. ಅದ್ರಾಗ ಸುಖ ಇದ್ದಿದ್ರೆ ನಾವು ಹೊಂದಿ ಬಿಡ್ತಿದ್ವಲ್ಲ. ಹೆಚ್ಚು ಹೆಚ್ಚು ವೇಳೆ ಇದ್ರೊಳಗೆ ಕಾಲು ಕಳಿಬೇಕಂತ ಒಮ್ಮೆ ಅದರ ಸ್ವಾದ ಹತ್ತಿ ಅಂದ್ರೆ ಒಳಗೆ ಆಂತರಿಕವಾಗಿ ಇತ್ತಾಗ ಹೊರಗೆ ಬರೋಕ್ಕವಲ್ಲ ಅಂತ. ಏನು ಎಲ್ಲದರ ಬಗ್ಗೆ ಉದಾಸೀನ ಭಾವ ಅಂತರ್ಮುಖ ವೃತ್ತಿಯೊಳಗೆ ಅದನ್ನು ಕಂಡುಕೊಂತಾನೆ ಸತ್ಯದ ಅನುಭವ. ಅದಕ್ಕೆ ಅಭ್ಯಾಸ ಬೇಕು. ಅಂಥವ್ರ ಸಂಘದೊಳಗಿದ್ದಾಗ ನಿರಂತರ ಇದನ್ನು ಕೇಳಿ 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 ಮನನ ಮಾಡಿ ನಿಧಿಧ್ಯಾಸನ ಗಟ್ಟಿಯಾಗಿ ಅನುಭವಕ್ಕೆ ಬರ್ತೈತಿ. ಎಲ್ಲರಿಗೂ ಬರ್ತೈತಿ, ಪ್ರತಿಯೊಬ್ಬರಿಗೂ ಅವರಿವರೆನ್ನದೇ ಭುವನದ ಮಾನವರಿಗೆಲ್ಲರಿಗೂ ನಮ್ಮ ನಿಜವನ್ನು ತಿಳ್ಕೊಂಡು ಮುಕ್ತ ಆಗಕ್ಕೆ ಅವಕಾಶ ಐತಿ. ಅದಕ್ಕೆ ಮಾಡ್ಕೋರಿಪ್ಪ ಅಂತ. ನಮ್ಮಂಥವ್ರಿಗೆ ಹಂಗಾದಿತ್ತು ಮತ್ತೆಂಥವ್ರಿಗೆ ಆಗ್ಬೇಕು? ಮನುಷ್ಯರಿಗೆ ಆಗದ ಮರಕ್ಕೆ ಆಗ್ಬೇಕನ್ನೋದು ಪ್ರತಿಯೊಬ್ಬ ಮಾನವನಿಗೂ ಮಾಡ್ಕೊಳಿಕ್ಕೆ ಬರ್ತದೆ. ಸಣ್ಣವಿರಲಿ ದೊಡ್ಡವಿರಲಿ, ಅಲ್ಲಿಂಗ ಭೇದ ಇಲ್ಲ, ವಯಸ್ಸಿನ ಭೇದ ಇಲ್ಲ, ಯಾಕ್ರಿ ಯಾವ ಸಂಬಂಧನೂ ಇಲ್ಲ. ಏನು ನಿಜವಾಗಿ ನಾವು ಹೆಂಗಾದ್ರೆ ಸುಖದಿಂದ ಇರ್ತೇವೆ ಅನ್ನೋದು ಯಾವಾಗಪ್ಪ ನಿನಗೆ ವಿಚಾರ ಹೊಡಿದು? ಎಲ್ಲರೂ ತುರ್ಕಿಯೊಳಗೆ ಇನ್ನೂ ಏನೇನೋ ಮಾಡಿ ಸುಖ ಹೊಂದ್ಬೇಕಂತ ಚಲೋತಂಗೆ ಇದನ್ನು ಮಾಡಿ ಯಾಕ್ರಿ ಭಾಳ ಚಲೋತಂಗೆ ಕಣ್ಣಿಟ್ಟು ಮಾಡಿ ಸುಖ ಹೊಂದ್ಬೇಕನ್ನೋ ಪ್ರಯತ್ನ ನಡೆಸಿ ಈ ಹೆಂಗೆ ಪ್ರಯತ್ನ ಮಾಡಿದ್ವಿ ಸುಖ ಕೊಡೋದು ನಾವು
ವಿಚಾರದಿಂದ ಉದಾಸೀನ ಆಗ್ಬೇಕು ಇದ್ರ ಬಗ್ಗೆ. ಆನಂದಮಯವಾದ ಇರು ಏನೈತೆ ಅದು ಒಂದೇ ಇದ್ದಕ್ಕಿದ್ದಂಗಿದ್ದು, ತೋರಿಕೆ ಒಂದ ನಮನೆ ಇರುವುದನೇ ಇಲ್ಲ, ಅದು ಬದಲಾವಣೆಯನ್ನು ಹೊಂದೋದು. ಅದು ಇದಕ್ಕೆ ಸಂಸಾರ ಅಂತಾರೆ. ಸಣ್ಣವಿದ್ದಾಗ ಹೆಂಗಿದ್ದಿ ಹಂಗೆ ಇರಕ್ಕೆ ಬರ್ತದೇನೆ. ಈಗ ಸಣ್ಣವಿದ್ದಾಗ ಅನ್ಯ ಭಾವ ಶರೀರ ಭಾವ ಇದ್ದಿದ್ದಿಲ್ಲ, ನಿನ್ನ ಭಾವ ಆನಂದ ಭಾವದಾಗ ಇದ್ದಿ. ಸುಖದಿಂದ ಇರ್ಲಿಕ್ಕೆ ಈ ಶರೀರದ ಅವಶ್ಯಕತೆ ಇಲ್ಲ, ಕಷ್ಟ ಹೊಂದಾಕಿದ್ ಬೇಕಾಗೈತಿ. ಎದಕ್ಕೆ ಬೇಡ್ತೀವಿ ಮತ್ತೆ ಇದನ್ನ ಶರೀರ ಹಿಂಗೆ ಇರಲಿ ಅಥವಾ ನಿರಂತರ ಇದು ಕಷ್ಟ ಕೊಟ್ಟುವಂತ ಇರಲಿ ಅಂತೇನು ಬಿಡೋದನ್ನೆಲ್ಲ. ದೇಹ ಭಾವ ನಡಿ ದುಃಖದ ಕೇಳು ಅಂತ, ದುಃಖರಹಿತ ಆಗಿರ್ಬೇಕು ನಾವು. ದೇಹದ ಸಂಬಂಧವನ್ನು ತಪ್ಪಿಸ್ಬೇಕು. ಸುಖಿಗಳಾದವರೆಲ್ಲ ಅದ್ರ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದ್ಯಾರೋ, ಸಂಬಂಧ ಇಟ್ಕೊಂಡು ಸುಖ ಹೊಂದ್ಯಾರೋ ನೋಡ್ಕೋರಿ. ನೋಡಾರ ದೃಷ್ಟಿಯೊಳಗೆ ಅವ್ರು ಅದರಾಗ ಅದಾರಪ್ಪ ಅಂದ್ರೆ ಕಾಣ್ತೈತಿ ಅಂದ್ರೆ ಅವ್ರು ಅದರಾಗಿರೋದಿಲ್ಲ. ಅದರ ಶರೀರ ಭಾವನೆಯನ್ನು ಬಿಟ್ಟು ಆತ್ಮಭಾವದಲ್ಲಿ ಇರ್ತಿದ್ರು. ನೋಡಾರ ದೃಷ್ಟಿಯೊಳಗೆ ಇದ್ರಾಗ ಅದ ಅನ್ಪ ಇಲ್ಲ ಇಲ್ಲ, ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿರ್ತಾರೆ. ಅದು ಸಾಧುಗಳ ಲಕ್ಷಣ. ಏನು ನಾವು ಬರೇ ಬಾಳೆ ಚಿಂತನೆ ಮತ್ತೊಂದು ಏನು ಇಲ್ಲ. ಅಂಥ ವಾತಾವರಣದೊಳಗೆ ಬೆಳೆದು ಬಿಟ್ಟೇವೆ, ಏನು ಮಾಡೋದು. ಸಣ್ಣವಿದ್ದಾಗ ಹೆಂಗಿದ್ದಿ ಹಂಗೆ ಇರಕ್ಕೆ ಬರ್ತೈತೆ ನೀ. ಶರೀರ ಭಾವ ಇಲ್ಲ ಅಲ್ಲಿ, ಕೇವಲ ತನ್ನ ಇರುವಿನ ನೆನಪು. ದೇವರ ಸಮಾನ ಇರ್ತಾವೆ ಸಣ್ಣ ಮಕ್ಕಳೆಲ್ಲ. ದೇವರಿಗೇನು ದೂರ ಇರೋದಿಲ್ಲ, ಅವು ಎಲ್ಲವೂ ದೇವ ಸ್ವರೂಪಗಳೇ. ಅನ್ಯ ಭಾವ ಇಲ್ಲ ಇಲ್ಲ ಅಲ್ಲಿ, ಯಾರ ಭೇದ ಭಾವ ಬರೋದಿಲ್ಲ ಅಲ್ಲಿ. ಏನು ಹೆಚ್ಚಾಗಿ ಹೆಂಗಿರ್ತಿ ಹಂಗೆ ಎಚ್ಚರಿಕೆಯಾಗಿರಕ್ಕೆ ಬರ್ತೈತೆ. ಎಚ್ಚರಿಕೆಗೆ ಬಂದ ಕೂಡಲೇ ಭಿನ್ನ ಭಿನ್ನ ಭಾವನೆಗಳು ಬರ್ತಾವೆ. ನೀವು ಬೇಕಾದಂಗೆ ಮಾರಿ ಗಂಟು ಹಾಕೊಂಡು ಕೂತ್ರು ಭಾವ ಬದಲಾಕೈತಿ. ಏನು ಈ ಶರೀರ ಸಂಬಂಧ ಕತ್ತರಿಸ್ಕೊಂಡಾಗ ಕೆಲಸ ಆಗೋದು ಎಂದಿಲ್ಲ, ಒಂದು ದಿನ ಆಯಿತು. ಈಗ ಯಾಕಿದ್ರೆ ಸಂಬಂಧ ಕತ್ತರಿಸ್ಕೊಂಡು ಆರಾಮಿನ ಭಾವದಾಗಿರಬಾರ್ದು. ಉರ್ಲಕೊಂಡು ಸಾಯೋದಲ್ಲ ಮತ್ತೆ ಶರೀರ ಸಂಬಂಧ. ಜೀವಂತಿದ್ದಾಗ ಇದನ್ನು ನಾನಲ್ಲ, ಇದನ್ನು ನಾ ತಿಳಿಯವ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಇದು ಇಲ್ಲೇ ನನಗೆ ಇರಾಕ್ ಬರ್ತೈತಿಲ್ಲ. ಇದು ಹೋಗುದನ, ಅದು ಎಷ್ಟು ದಿನ ಇದ್ರೂ ಇದು ವಿಕಾರ ಆಗಿ ನಾಶ ಆಗಿ ಹೋಗುದನ, ಕೆಟ್ಟ ಹೋಗು ಶರೀರ. ಇದ್ರ ಮ್ಯಾಗ ಮೋಹ ಇಟ್ಕೊಂಡು ಕುಂತಿಯಲ್ಲ, ಸುಖ ಕೊಡ್ತದೆ. ಸುಖ ಕೊಡೋದಲ್ಲ ಅದು, ತಮ್ಮ ಅಂತೇಳಿ ಏನೈತೆ ಅದನ್ನ ಕೊಡೋದು. ಅದು ಏನು ಈ ಶರೀರ ಸಂಬಂಧ ಪುನಃ ನಮಗಿದು ಭಾವ ಬರ್ದಂಗೆ ಮಾಡ್ಕೋಬೇಕು ನೋಡ್ರಿ. ಅಂದಾಗ ನಾವು ಆರಾಮಿರ್ತೀವಿ. ಇಲ್ಲ ಸಂಕಟದಾಗ ಹೊಳ್ಯಾಡ ತಪ್ಪೋದಿಲ್ಲ, ನಾವು ಸಂಬಂಧ ತಪ್ಪಿಸ್ಕೊಳ್ಳಿಲ್ಲ ಅನ್ನೋದು. ಆರೂಢರ ಮುಖಜನ ಹೆಂಗಿರ್ತಿತ್ತು ನೋಡ್ರಿ, ಯಾವಾಗಲೂ ಶಾಂತವಾಗಿರ್ತಿತ್ತು. ಶಿವಾನಂದ ಮುಖಚಿಹ್ನ, ಅಪ್ಪ ಅವ್ರ ಮುಖಚಿಹ್ನ ಯಾವಾಗಲೂ ಗಂಭೀರವಾಗಿರ್ತಿತ್ತು. ಅವ್ರ ಮುಖಮುದ್ರೆ ಬದಲಾದದ್ದು ನಾವು ನೋಡಲಿಲ್ಲ ಅಂತ. ಬೇಕಾದಂಥ ಪ್ರಸಂಗ ಬಂದಾಗ ಸುಧಾ ಸ್ವಾಭಾವಿಕವಾಗಿ ಒಂದ ನಮೂನಿ ಇರೋದು ಭಾಳ ಕಠಿಣ. ಏನು ನಾವು ಅಂಥ ಅನುಕೂಲ ಆದಾಗ ಒಳ್ಳೆ ಖುಷಿ ಹಾಕಿ, ಪ್ರತಿಕೂಲ ಆದಾಗ ಒಂದು ಮನೆ ಮಾರಿ ಗಂಟಾಗ್ತೀವಿ. ಏನಪ್ಪ ನಮ್ಮ ಜೀವನ ಎಲ್ಲ ನಿರಾಶೆ. ಹೌದಿಲ್ಲ, ಸಮಭಾವದಲ್ಲಿ ಇರ್ಬೇಕಲ್ಲ. ಅಂಥ ಸುಖ ದುಃಖದ ಭಾವ ಬಂದರೂ ಸಮಾಧಾನಿಯಾಗಿರ್ಬೇಕು. ಅಂಥ ಪ್ರಸಂಗಗಳು ಬರ್ತಿರ್ತಾವ, ಮಾಡಿದ ಕರ್ಮಕ್ಕನುಸಾರವಾಗಿ ಎಲ್ಲರಿಗೂ ಬಂದು ಬದುಕ್ತಾವೆ. ಅವಾಗ ನಾವು ಉದಾಸೀನ ಆಗ್ಬೇಕು, ಎಲ್ಲದ್ರ ಬಗ್ಗೆ ಉದಾಸೀನ ಭಾವನೆ. ವಿವೇಕಿದ್ರೆ ಬರ್ತೈತೆ ಅದು, ಉದಾಸೀನ ಆಗ್ಬೇಕಾದಂದ್ರೆ. ಏನು ಉಪಯೋಗ ಇಲ್ಲ ಬಿಡು, ಅದ್ರಾಗ ಏನು ಲಾಭ ಐತೆ, ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಅದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡ್ರೆ ಏನು ಲಾಭ ಇಲ್ಲ. ಅದಕ್ಕೂ ಅನಾಸಕ್ತಿಯನ್ನು ಹೊಂದ, ಎಲ್ಲ ವಿಷಯ ವಸ್ತುಗಳಲ್ಲಿ ಅನಾಸಕ್ತಿಯನ್ನು ಹೊಂದಿದಾಗ ಇದು ಅನುಭವ ಬರ್ತೈತಿ, ಸುಖದ ಅನುಭವ. ಅದಕ್ಕೆ ಯೋಗ ಅಂತ. ಅನಾಸಕ್ತಿನ ಯೋಗ, ಆಸಕ್ತಿನ ಭೋಗ ಅಂತ. ಭೋಗದಾಗ ಆಸಕ್ತಿ ಐತು, ಯೋಗದಾಗ ಆಸಕ್ತಿ ಐತು. ಅಂತ ಸಂಗನ ಬೇಕು ನಮಗೆ. ಅದರ ಅನಾಸಕ್ತಿ ನಮಗೆ ಬರ್ಬೇಕಾಗ್ತದೆ.
ಅಂಥ ಮಹಾತ್ಮರ ಸಂಘ ಮೇಲೆ 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 ಅಂಥವ್ರ ದರ್ಶನ, ಅಂಥವ್ರ ವಿಚಾರಗಳನ್ನು ಕೇಳೋದ್ರಿಂದ ನಮ್ಮಲ್ಲಿ ಅದು ಜಾಗೃತ ಆಕೈತಿ, ಅನಾಸಕ್ತಿ, ವೈರಾಗ್ಯ. ವ್ಯಸನ ಹತ್ತೈತಿ ಅಂತಾನೆ. ಎದರದು? ಶರೀರದ ವ್ಯಸನ ತೊಗೊಂಡೈತಿ. ಶರೀರ ಧಾರಣ ಮಾಡೋದು ಅಂದ್ರೆ ಇನ್ನು ಸಂಕಟದ ಧಾರಣನ ಮಾಡೋದು. ಸ್ಮಶಾನ ಪ್ರಸೂತಿ ವೈರಾಗ್ಯ ಆದಾಗ ಯಾಕರ ಹುಟ್ಟಿನಪ್ಪ ಅಂತೀರಿ, ಪುನಃ ಹುಟ್ಟದಂಗೆ ಆಗ್ಬೇಕು ನೋಡ್ರಿ. ನಿದ್ಯಾಗ ಸಂಬಂಧ ತಪ್ಪಿರ್ತೈತಿ, ತಾತ್ಪೂರ್ತಿಕ ಆರಾಮ ಇರ್ತೀವಿ. ಸಮಾಧಿ ಒಳಗೆ ಪೂರ್ಣ ಅದರ ಸಂಬಂಧ ಬರ್ದಂಗೆ ಮಾಡ್ಕೊ, ಸಮಾಧಿ ಅನ್ನುವಂಥ ಖಾತ್ರಿ ಮಾಡ್ಕೊ. ಅವಾಗ ಇದಕ್ಕೆ ನನಗೆ ಏನು ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ನನಗೆ ಗಟ್ಟಿ ಆಕೈತಿ ನೋಡಿ, ಸಮಾಧಿ ಹೊಂದಿದಾಗ. ಎಚ್ಚರ ಆದ ಕೂಡ ಅನೇಕ ರೂಪ ಆಕಾರ. ನಿದ್ದೆ ಹತ್ತಿದಾಗ ಅಲ್ಲಿ ಎಲ್ಲರೂ ಒಂದಾಗಿರ್ತಾರೆ, ಏಕರೂಪ, ಬದಲಾವಣೆ ಆಗಿಲ್ಲ ಅಲ್ಲಿ. ನಿತ್ಯ ಸತ್ಯ, ನಿತ್ಯ ಶರೀರ ಧಾರಣ ಮಾಡಿದ್ರು ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ. ಬದಲಾವಣೆ ಆಗೋದು ಶರೀರದಾಗ ಆಗ್ಯಾವು. ಹಿಂದಿನ ಜನ್ಮದ ಶರೀರ ಈಗಿಲ್ಲ, ಈಗಿನ ಮುಂದೆ ಬರುವುದಿಲ್ಲ. ಆದರೆ ನೀನು ಎಲ್ಲ ಶರೀರದೊಳಗೂ ಅದಿ, ನಿನ್ನಲ್ಲಿ ಏನು ಬದಲಾವಣೆ ಆಗಿಲ್ಲ. ಎಷ್ಟೋ ಶರೀರಗಳು ಬಿಟ್ಟು ಬಂದಿ ಈಗ ನೀನು, ಆದರೂ ನಿನಗೇನಾಗಿಲ್ಲ. ಅವು ಯಾವ ಶರೀರಗಳ ವಿಕಾರನೂ ನಿನಗೆ ಹತ್ತಿಲ್ಲ, ಮನ ಬುದ್ಧಿಯಾದಿಗಳ ವಿಕಾರನೂ ನಿನಗೆ ಹತ್ತಿಲ್ಲ. ಯಾಕೆ ಹತ್ತಿಲ್ಲ? ಅವು ನಿನಗೆ ಗಣ್ಯವಾಗಿದ್ದಾವೆ, ಅವು ನಿನಗೆ ವಿಷಯ ಅಕ್ಕವ. ಅವ ನಾನು ನನ್ನದು ಅಂತ ಹಚ್ಕೊಂಡು ಯಾಕೆ ಒದ್ದಾಡ್ತಿದ್ದಿ? ಹಚ್ಕೊಳ್ದಂಗೆ ಇರಕ್ಕೆ ಕಲಿಕೊ. ಹಚ್ಕೊಂಡು ಯಾಕೆ ಒದ್ದಾಡ್ತಿದ್ದಿ? ಎದರ ಸಂಬಂಧನೂ ಹಚ್ಕೊಳಕ್ಕೆ ಹೋಗ್ಬಾರ್ದು ನೋಡ್ರಿ. ಸಂಬಂಧ ಹಚ್ಕೊಂಡ್ರೆ ಬಳಲಿಕ್ಕೆ ತಪ್ಪುತ್ತದೆ ನೋಡ್ರಿ. ಚಿಂತೆ ಕಳ್ಕೊಂಡು ಆರಾಮ ಇರ್ಬೇಕು ಅನ್ನೋಂಗಿದ್ರೆ ಇದನ್ನ ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಳ್ಳಬೇಕು. ಹೌದಲ್ಲ? ನಮ್ಮ ಭಾವದೊಳಗೆ, ಆತ್ಮಭಾವದೊಳಗೆ ನಿಲ್ಲಬೇಕು. ನೀನಾಗಿದ್ದಾಗ ಅದ್ರ ಚಿಂತೆ ಐತಿ ಹೇಳಿ. ಶರೀರ ನೀನು ಹಾಕೊಂಡು ಕುಂತಿ, ಅದಕ್ಕೆ ಚಿಂತೆ ಐತೈತಿ ನಿನಗೆ. ಶರೀರ ನೀನು ಆಗೋದು ಯಾವಾಗ ಬಿಡ್ತೀವಿ ಅವಾಗ ನೀ ಆರಾಮ ಇರ್ತೀವಿ. ಸದ್ದ ರೋಕಡಿ ಈಗ ಬಿಡೋದನ್ನು ಬಿಟ್ಟರೆ ಈಗಿಂದ ಈಗ ಫಲ ಆಯಿತು. ದೇಹದ ಭಾವ ಅಳಿಯೇ ದುಃಖದ ಕೇಡು. ಎಂದೆಂದೆಂದೆಂದು ಈ ದೇಹ ನಾನನ್ನೋ ಭಾವ ನಿನಗೆ ಬರಬಾರ್ದು. ಶರೀರ ತಾದಾತ್ಮ್ಯ ಭಾವ ಹೋಗ್ಬೇಕು, ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಇಲ್ಲಾಂದ್ರೆ ನಿರಂತರ ದುಃಖವನ್ನು ಹೊಂದೋದು ನಾವು. ಇದ್ರ ಬೆನ್ನು ಹತ್ತಿದವರು ಏನಾಗ್ಯಾರ ನೋಡ್ಕೋರಿ, ಇದ್ರ ಬೆನ್ನು ಹತ್ತಿ ಆ ವಿಷಯಗಳ ಬೆನ್ನು ಹತ್ತಿದವರು ಏನು ಅದಕ್ಕೆ ಬಿಡತನಂತ. ಸುಖ ಶಾಂತಿ ನಿನಗೆ ಬೇಕಾಗಿತ್ತಂದ್ರೆ ವಿಷಯಗಳನ್ನು ತೊರೆದ ವಿಷಯ ಸಂಪರ್ಕ ಇಲ್ಲೇ ಇದ್ದ ಆರಾಮನೇ ಇದ್ದೀ. ವಿಷಯ ಸಂಪರ್ಕ ಇದ್ದಾವ ಆರಾಮದನ್ನ ಕೇಳ್ರಿ. ನಾವು ನೋಡಾರ ದೃಷ್ಟಿಯೊಳಗೆ ಯಾಕ್ರಿ ಭಾಳ ಆರಾಮದ ಅನ್ನಿಸ್ತದೆ, ಒಳಗೆ ನೋಡಿರಿ ವಿಚಾರ ಇಲ್ಲ ಎಳ್ಳಟ್ಟು ಸುಖ ಇಲ್ಲದ. ಅದಕ್ಕೆ ಈ ಎಲ್ಲ ಸಂಬಂಧಗಳನ್ನು, ವಿಷಯ ನಮ್ಮಿಂದ ಅರಿವಿಸಿಕೊಳ್ಳುವಂಥ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇವುಗಳ ಸಂಬಂಧ ಹಚ್ಕೊಂಡು ಬಳಲಿಕ್ಕತ್ತೀವಿ. ಅದಕ್ಕೆ ಸಂಬಂಧ ತಪ್ಪಿಸ್ಕೊಂಡ್ರೆ ಬಳಲಿಕ್ಕೆ ತಪ್ತೈತಿ. ಸಂಬಂಧ ತಪ್ಪಿಸ್ಕೊಂಡು ಎಂದಿದ್ದೇನಪ್ಪ ಅಂತ ಉತ್ಕಟ ಇಚ್ಛಾ ಬೇಕಾದ. ಎಂದಿರ್ಬೇನು ನಿಜ ಸುಖದಲ್ಲಿ ಬಹುದಂದು ಗಮನೆಲ್ಲವನ್ನು ಅಳಿದುಳಿದು ಈ ಗದ್ದಲ ಎಲ್ಲ ಕೈಬಿಟ್ಟು ಎಂದ ನಾ ಆರಾಮಿದ್ದೇನಪ್ಪ ಅಂತ ಉತ್ಕಟ ಇಚ್ಛಾ ಇದ್ರೆ ಆಕತಿ. ಬಿಡುಂಟು. सकल साधु नगड़े आते हैं।